ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಅಬ್ದಿ ಅಕಾಡೆಮಿಗೆ ಸ್ವಾಗತ. ನಾನು ನಿಮ್ಮ ಪುನೀತ್ ರಾಜ್. ಓಕೆ, ಇಂದು ನಾವು ಡೇ 3 ಕರೆಂಟ್ ಅಫೇರ್ಸನ್ನು ನೋಡ್ತಾ ಬರೋಣ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ಡೇ 2 ಕ್ವಿಕ್ ರಿವಿಷನ್ ಅಂದರೆ ನಮಗೆ ಡೇ 2 ಅಲ್ಲಿ ಏನೆಲ್ಲ ಓದಿದ್ವಿ ಅನ್ನೋದನ್ನ ಜಸ್ಟ್ ಒಂದು 3-4 ಮಿನಿಟ್ಸಲ್ಲಿ ನಿಮಗೆ ಅದನ್ನು ರೀಕಾಲ್ ಮಾಡ್ಕೊಳ್ತಾ ಬರ್ತೀನಿ. ನೀವು ಅಷ್ಟೇ ಯಾವುದೇ ಸಬ್ಜೆಕ್ಟನ್ನು ಓದ್ಕೊಳ್ಳಿ, ಯಾವುದೇ ಒಂದು ಕರೆಂಟ್ ಅಫೇರ್ಸನ್ನು ಓದ್ಕೊಳ್ಳಿ, ಇದೇ ರೀತಿ ಪ್ಲ್ಯಾನ್ ಮಾಡಿಕೊಂಡು ಇಂದಿನ ದಿನ ಏನು ಓದಿರ್ತೀರೋ ಜಸ್ಟ್ ಒನ್ ವರ್ಡಲ್ಲಿ ಈ ಥರ ಬರೆದಿಟ್ಕೊಂಡು ಅದನ್ನು ಸ್ವಲ್ಪ ರೀಕಾಲ್ ಮಾಡೋದಕ್ಕೆ ಟ್ರೈ ಮಾಡಬೇಕು. ಅವಾಗ ನಿಮಗೆ ನೆನ್ಪುಳಿಯುತ್ತೆ ಸ್ನೇಹಿತರೆ. ಓಕೆ, ನಂತರ ನಾನು ಕೆಲವೊಂದು ದಿನ ನಾವು ಸಹ ವರ್ಕ್ ಮಾಡ್ಕೊಂಡು ಓದ್ತಿರೋದ್ರಿಂದ ಸೊ ಕೆಲವೊಮ್ಮೆ ಟೈಮ್ ಟೇಬಲನ್ನು ಅಪ್ಲೋಡ್ ಮಾಡೋದಾಗಿರ್ಬೋದು ಅಥವಾ ನಿಮಗೆ ಒಂದು ಕರೆಂಟ್ ಅಫೇರ್ಸ್ ಕ್ಲಾಸ್ ಅಪ್ಲೋಡ್ ಮಾಡೋದು ಸ್ವಲ್ಪ ತಡವಾಗುತ್ತದೆ ಅಥವಾ ಒಂದು ದಿನ ಹೆಚ್ಚು ಕಡಿಮೆ ಆಗ್ತಾ ಬರ್ತದೆ ಸ್ನೇಹಿತರೆ. ದಯವಿಟ್ಟು ಅದಕ್ಕೆ ನೀವು ಕೋಆಪರೇಷನ್ ಮಾಡಬೇಕು. ಯಾಕಂದ್ರೆ ನಾವು ಸಹ ವರ್ಕ್ ಮಾಡಿಕೊಂಡು ಸಹ ಇವನ್ನೆಲ್ಲ ಮಾಡ್ತಾ ಇರ್ತೀವಿ. ಹಾಗಾಗಿ ಕೆಲವೊಮ್ಮೆ ಒಂದು ಏನಾದ್ರು ಬಿಜಿ ಶೆಡ್ಯೂಲ್ ಇತ್ತಂದರೆ ಅಂಥ ಸಂದರ್ಭದಲ್ಲಿ ಮಾತ್ರ ಆ ದಿನದ ಕರೆಂಟ್ ಅಫೇರ್ಸ್ ಅಪ್ಲೋಡ್ ಮಾಡಲು ಸಾಧ್ಯವಾಗಿಲ್ಲ. ಬಟ್ ನಾನು ನಿಮಗೆ ಗ್ಯಾರಂಟಿ ಕೊಡ್ತೀನಿ, PSI ಮತ್ತು PC ಎಕ್ಸಾಮ್ ಮುಗಿಯೋವರೆಗೂ ಸಹ ಈ ಒಂದು ಕರೆಂಟ್ ಅಫೇರ್ಸ್ ಕ್ಲಾಸಸ್ ಹೀಗೆ ಮುಂದುವರಿತಾ ಬರುತ್ತೆ. ಯಾವ ರೀತಿ ಎಕ್ಸಾಮಲ್ಲಿ ನಿಮ್ಗೆ ಒನ್ಲೈನರ್ ಆಗಿರ್ಬೋದು, ಸ್ಟೇಟ್ಮೆಂಟ್ ಬೇಸ್ಡ್ ಆಗಿರ್ಬೋದು, ಮತ್ತು ನಿಮಗೆ ಸಬ್ಜೆಕ್ಟ್ ವೈಸ್ ಕರೆಂಟ್ ಅಫೇರ್ಸ್ ಪ್ರತಿಯೊಂದನ್ನು ಸಹ ಎಕ್ಸಾಮ್ ದೃಷ್ಟಿಯಿಂದ ಯಾವುದೆಲ್ಲ ಇಂಪಾರ್ಟೆಂಟು ಎಲ್ಲನೂ ಸಹ ತಿಳಿಸ್ಕೊಡ್ತಾ ಬರ್ತೀನಿ. ಸೊ ಇದಕ್ಕೆ ನಿಮ್ಮ ಒಂದು ಸಹಕಾರ ಇದ್ದರೆ ಸಾಕಾಗಿರುತ್ತೆ. ಓಕೆ, ನಂತರ ಈ ಒಂದು ಡೇ 2 ಕರೆಂಟ್ ಅಫೇರ್ಸನ್ನು ಮೊದಲನೇ ಪ್ರಶ್ನೆ ಅಂತ ಬಂದಾಗ ಶೇಂಜನ್ ವಲಯ ಅಂತ ಬಂತು. ಏನು ಶೇಂಜನ್ ವಲಯ ಅಂದರೆ ಮುಕ್ತವಾಗಿ ಒಂದು ಗಡಿ ತಪಾಸಣೆ ಇಲ್ದಂಗೆ ಅವರಿಗೆ ಅಲೋ ಮಾಡೋದಕ್ಕೆ ಇತ್ತೀಚೆಗೆ ಯುರೋಪಿಯನ್ ಯೂನಿಯನ್ ಮತ್ತೆ 2 ದೇಶಗಳಿಗೆ ಅದು ಅನುಮತಿಯನ್ನು ನೀಡಿದೆ. ಟೋಟಲ್ 25 ದೇಶಗಳಿಗೆ ಅನುಮತಿ ನೀಡಿದ್ದೆ ಅಂತ ಹೇಳಿದೆ. ಬಟ್ ಯುರೋಪಿಯನ್ ಯೂನಿಯನ್ ಹೊಂದಿರುವಂತಹ ಕಂಟ್ರಿಗಳು ಎಷ್ಟು ಅಂತ ಕೇಳಿದರೆ 27 ಆಗಿರ್ತವೆ ಸ್ನೇಹಿತರೆ. ಇತ್ತೀಚೆಗೆ 2 ಯಾವುವು ಅಂತ ನಿಮಗೆ ಪ್ರಶ್ನೆಗಳನ್ನು ಕೇಳಲಾಗ್ತದೆ. ಯಾವುದು ರೊಮ್ಯಾನಿಯಾ. ಓಕೆ, ರೊಮ್ಯಾನಿಯಾ ಆಗಿರ್ಬೋದು, ಮತ್ತು ಇನ್ನೊಂದು ನಿಮಗೆ ಯಾವುದು ಬಲ್ಗೇರಿಯಾ. ಇವೆರಡೂ ಸಹ ನಮಗೆ ನೆನಪಲ್ಲಿ ಇರಬೇಕಾಗುತ್ತೆ. ಎಕ್ಸಾಮಲ್ಲಿ ಪ್ರಶ್ನೆ ಕೇಳ್ತಾ ಬರ್ತಾನೆ. ನಂತರ ಪೂರ್ವ ಸಾಗರ ಕಾರಿಡಾರ್ ಅಂತ ಬರುತ್ತೆ. ಏನು ಈ ಪೂರ್ವ ಸಾಗರ ಕಾರಿಡಾರ್ ಅಂತ ಬಂದಾಗ ಯಾವ 2 ಒಂದು ನಗರಗಳ ಮಧ್ಯೆ ಇವುಗಳನ್ನು ನಿರ್ಮಿಸಲಾಗ್ತಿದೆ ಅಂತ ಪ್ರಶ್ನೆಯನ್ನು ನಿಮಗೆ ಕೇಳಲಾಗ್ತದೆ. ಯಾವುದು ಪೂರ್ವ ಸಾಗರದ ಕಾರಿಡಾರ್ ಅಂತ ಬಂದಾಗ ನಮಗೆ ಭಾರತದಲ್ಲಿ ಚೆನ್ನೈ. ಓಕೆ, ಭಾರತದಲ್ಲಿ ಚೆನ್ನೈ ಮತ್ತು ಇನ್ನೆಲ್ಲಿ ಬರುತ್ತೆ ನಮಗೆ ವ್ಲಾಡಿವೋಸ್ಟಾಕ್ ಅಂತ ಏನು ಸ್ಥಳ ಬರುತ್ತೆ, ಇದು ರಷ್ಯಾದ ಒಂದು ಸ್ಥಳ ಆಗಿರುತ್ತೆ ಸ್ನೇಹಿತರೆ. ಸೊ ಪೂರ್ವ ಕಾರಿಡಾರ್ ಅಂತ ಬಂದಾಗ ಚೆನ್ನೈ ಅಂದರೆ ಭಾರತ ಮತ್ತು ರಷ್ಯಾದ ನಡುವೆ ನಿರ್ಮಾಣ ಆಗ್ತಿರುವಂತಹ ಒಂದು ಕಾರಿಡಾರ್ ಆಗಿರುತ್ತೆ. ನೆನಪಲ್ಲಿರಬೇಕು. ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಕ್ಲಾಸಲ್ಲಿ ತಿಳಿಸ್ಕೊಡಿದ್ದೀನಿ. ನಂತರ IAS. ಓಕೆ, IAX ಮತ್ತು IAX ಅಂದರೆ ಏನು ಅಂತಲೂ ಸಹ ನಿಮಗೆ ಪ್ರಶ್ನೆಯನ್ನು ಕೇಳ್ತಾರೆ. ಇಂಡೋ ಏಷ್ಯಾ ಎಕ್ಸ್ಪ್ರೆಸ್ ಆಗಿರ್ಬೋದು, ನಂತರ ಇಂಡೋ ಯುರೋಪಿಯನ್ ಎಕ್ಸ್ಪ್ರೆಸ್ ಆಗಿರ್ಬೋದು. ಇವೆರಡು ಏನು ಅಂತ ನಿಮಗೆ ಪ್ರಶ್ನೆಗಳನ್ನು ಕೇಳ್ತಾರೆ. ಇದೊಂದು ಅಂಡರ್ ಸಿ ಕೇಬಲ್ ನೆಟ್ವರ್ಕ್ ಆಗಿರ್ತವೆ ಸ್ನೇಹಿತರೆ. ಓಕೆ, ಅಂಡರ್ ಸಿ ಕೇಬಲ್ ನೆಟ್ವರ್ಕ್ ಆಗಿರ್ತವೆ. ಏನು ಅಂಡರ್ ಸಿ ಕೇಬಲ್ ನೆಟ್ವರ್ಕ್ ಅಂದರೆ ಕನ್ನಡದಲ್ಲಿ ನಿಮಗೆ ಒಂದು ಸಾಗರದೊಳಗಿನ ಕೇಬಲ್ ಜಾಲಗಳು ಆಗಿರ್ತವೆ. ಅದನ್ನು ಸಹ ಇಂಪಾರ್ಟೆಂಟ್ ಆಗಿರುತ್ತೆ. ನಂತರ ಜಲವಾಹಕ ಯೋಜನೆ. ಇತ್ತೀಚೆಗೆ ನಮಗೆ ಏನು ಈ ಒಳನಾಡಿನ ಒಂದು ಜಲಮಾರ್ಗಗಳ ಒಂದು ಉತ್ತೇಜನ ಮಾಡೋದಕ್ಕೋಸ್ಕರ, ಒಳನಾಡಿನ ಜಲಮಾರ್ಗಗಳನ್ನು ಉತ್ತೇಜನ ಮಾಡೋಕ್ಕೋಸ್ಕರ ಈ ಯೋಜನೆಯನ್ನು ಜಾರಿಗೆ ತಂದಿದೆ. ಇದನ್ನು ಜಾರಿಗೆ ತಂದಂತಹ ಮಿನಿಸ್ಟ್ರಿ ನಮಗೆ ಇಂಪಾರ್ಟೆಂಟ್, ಸಚಿವಾಲಯ ಇಂಪಾರ್ಟೆಂಟ್ ಆಗಿರುತ್ತೆ. ಯಾವುದು ಕೇಂದ್ರ ಅಂತ ಬಂದಾಗ ಕೇಂದ್ರ ಹಡಗು ಮತ್ತು ಬಂದರು ಮತ್ತು ಜಲಮಾರ್ಗಗಳ ಸಚಿವಾಲಯ ಇದನ್ನು ಜಾರಿಗೆ ತಂದಿರುತ್ತೆ. ನೆನಪಲ್ಲಿರಬೇಕು. ಇನ್ನು ISA ಇತ್ತೀಚೆಗೆ ಸುದ್ದಿಯಲ್ಲಿದೆ ಅಂತ ಹೇಳಿದೆ. ಏನಕ್ಕೆ ISA ಇತ್ತೀಚೆಗೆ ಸುದ್ದಿಯಲ್ಲಿದೆ ಅಂದರೆ ಇದಕ್ಕೆ ಒಂದು ಇತ್ತೀಚೆಗೆ ಹೊಸ ದೇಶ ಸೇರ್ಪಡೆ ಆಗಿದೆ. ಯಾವುದು ಮೊಲ್ಡೋವೋ ಎಂಬ ದೇಶ ಇತ್ತೀಚೆಗೆ ಇದು ಸೇರ್ಪಡೆ ಆಗಿದೆ. ಇದಕ್ಕಿಂತ ಮುಂಚೆ ಸೇರ್ಪಡೆ ಆಗಿರುವಂತಹ ದೇಶನೂ ಕೇಳ್ತಾನೆ, ಅರ್ಮೇನಿಯಾ ಆಗಿರುತ್ತೆ ಸ್ನೇಹಿತರೆ. ನೆನಪಿಟ್ಕೋಬೇಕು. ಇನ್ನು ISA ಅಂತ ಬಂದಾಗ ಎಷ್ಟರಲ್ಲಿ 2015 ಪ್ಯಾರಿಸ್ ಒಪ್ಪಂದದ ಮುಖಾಂತರ ಇದನ್ನು ಜಾರಿಗೆ ತರಲಾಯಿತು. ಇದರ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂತ ನಿಮ್ಗೆ ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ. ಈ ಸಂದರ್ಭದಲ್ಲಿ ನೆನಪು ಮಾಡ್ಕೋಬೇಕಾಗುತ್ತೆ. ಎಷ್ಟರಲ್ಲಿ ಸ್ಥಾಪನೆ ಆಯಿತು ಅಂತಲೂ ಸಹ ನೀವು ತಿಳ್ಕೊಂಡಿರಬೇಕಾಗುತ್ತೆ. ಪ್ರಸ್ತುತ ISA ಎಷ್ಟು ಸದಸ್ಯತ್ವ ದೇಶಗಳನ್ನು ಒಳಗೊಂಡಿದೆ ಅನ್ನೋದು ಸಹ ನೀವು ತಿಳ್ಕೊಂಡಿರಬೇಕಾಗುತ್ತೆ ಸ್ನೇಹಿತರೆ. ಓಕೆ, ಇಷ್ಟು ಸಹ ಡೇ 1 ಕರೆಂಟ್ ಅಫೇರ್ಸ್ನ ಬಹುಮುಖ್ಯ ಹೈಲೈಟ್ಸ್ ಅಂಶಗಳಾಗಿರ್ತವೆ. ಇನ್ನು ನೆಕ್ಸ್ಟು ಇವತ್ತು ಡೇ 3 ಕರೆಂಟ್ ಅಫೇರ್ಸನ್ನು ನೋಡ್ತಾ ಬರೋಣ. ಓಕೆ, ಇವತ್ತಿನ ಮೊದಲನೇ ಪ್ರಶ್ನೆ ನೋಡಿ, ಬ್ರಿಕ್ಸ್ಗೆ ಸಂಬಂಧಪಟ್ಟಿದ್ದು. ಬ್ರಿಕ್ಸ್ ಸಂಘಟನೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಕೊಟ್ಟಿದೆ. ಯಾವುದೇ ಆಗಲಿ ಸರಿಯಾಗಿದೆ ತಪ್ಪಾಗಿದೆ ಅಂತ ಬಂದಾಗ ತುಂಬ ಕೇರ್ಫುಲ್ಲಾಗಿ ನೀವು ನೋಡ್ಕೊಳ್ತಾ ಬರಬೇಕಾಗುತ್ತೆ. ಯಾಕಂದರೆ ಕೆಲವರು ABC ಅಷ್ಟೇ ABD ಅಂತ ಓದ್ಬಿಟ್ಟು ಇಲ್ಲೇ ಯಾವುದನ್ನು ಸರಿಯಾಗಿದೆ ಅಂತ ಚೆಕ್ ಮಾಡೋವಂಥ ಅಭ್ಯರ್ಥಿಗಳು ಸಹ ತುಂಬ ಜನ ನೋಡಿರ್ತೀವಿ. ಫಸ್ಟು 3 ಓದಬೇಕು, ಅದ್ರ ಕೆಳಗಡೆ ಆಪ್ಷನ್ಸ್ ಕೊಟ್ಟಿದ್ದಾರೆ ಅಂತ ಚೆಕ್ ಮಾಡಬೇಕು. ಯಾಕಂದರೆ ಕೆಲವೊಮ್ಮೆ 1 2 3 ಅಂತ ಕೊಡ್ತಾರೆ. ಓಕೆ, ಈ ರೀತಿ ಕೊಡ್ತಾ ಬರ್ತಾರೆ. ಮತ್ತು ಕೆಲವೊಮ್ಮೆ ರೋಮನ್ ಅಂಕಿಯಲ್ಲಿ ಕೊಡ್ತಾ ಬರ್ತಾರೆ. ಆಗ ನೀವು ಕೆಳಗಡೆ ಆಪ್ಷನ್ ಇದೆಯಲ್ಲ ಅಂತ ತುಂಬ ಕೇರ್ಫುಲ್. ಯಾಕಂದರೆ ನಮಗೆ ಪರೀಕ್ಷಾ ದೃಷ್ಟಿಯಿಂದ ಒಂದೊಂದು ಮಾರ್ಕ್ಸು ಸಹ ಇಂಪಾರ್ಟೆಂಟ್ ಆಗುತ್ತೆ. 0.25 ಎಷ್ಟೋ ಜನ ಹಿಂದೆ ಹೋಗಿ ಕೆಲಸವನ್ನು ಕಳ್ಕೊಂಡಿರ್ತಾರೆ ಸ್ನೇಹಿತರೆ. ಒಂದು ಅಂಕ ತಪ್ಪಾಗ್ಬಿಟ್ಟು ಬಂದರೆ 0.25 ನೆಗೆಟಿವ್ ಹೋದಾಗ ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ತುಂಬ ಕೇರ್ಫುಲ್. ಪ್ರತಿಯೊಂದು 100ಕ್ಕೆ 100 ತೆಗಿಬೇಕಂತ ಏನಿಲ್ಲ. ನಮಗೆ ಎಕ್ಸಾಮಲ್ಲಿ ನಮಗೆ ಮೆರಿಟಲ್ಲಿ ಕರ್ಕೊಳೋದ್ರಿಂದ ನಮಗೆ ಮೆರಿಟಲ್ಲಿ ಪಾಸ್ ಆಗುವಂಥ ಅಂಕಗಳು ಬಂದರೆ ಸಾಕು, 100% ನಾವು ಕ್ಲಿಯರ್ ಮಾಡ್ತಾ ಬರ್ತೀವಿ. ಓಕೆ, ನೋಡ್ತಾ ಬರೋಣ. ಹಾಗಾದರೆ ಬ್ರಿಕ್ಸ್ಗೆ ಸಂಬಂಧಪಟ್ಟಂತೆ ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ಪ್ರಶ್ನೆಯನ್ನು ಕೇಳಿದರೆ, ಬ್ರಿಕ್ಸ್ ಅಂತ ಬಂದಾಗ ನಮಗೆ ಸುದ್ದಿಯಲ್ಲಿದೆ. ಬ್ರಿಕ್ಸ್ ಯಾವಾಗಲೂ ಸುದ್ದಿಯಲ್ಲಿರುತ್ತೆ. ಯಾಕಂದರೆ ಸಂಘಟನೆಗಳಂತ ಬಂದ ಪ್ರತಿ ವರ್ಷ ಅವುಗಳ ಸಭೆಗಳು ಜರುಗ್ತಾನೆ ಇರ್ತವೆ ಸ್ನೇಹಿತರೆ. ಹಾಗಾಗಿ ಆ ಸಭೆಗೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಸಂಘಟನೆಯ ಮೇಲೆ ಪ್ರಶ್ನೆಗಳನ್ನು ಕೇಳುವಂಥ ಚಾನ್ಸಸ್ಸು ತುಂಬಾ ಇರುತ್ತೆ. ನೋಡ್ತಾ ಬರೋಣ. ಓಕೆ, ಮೊದಲನೇದು ಆಪ್ಷನ್ನು
ಬ್ರಿಕ್ಸ್ ರಾಷ್ಟ್ರಗಳು ಇತ್ತೀಚೆಗೆ ಡಿ-ಡಾಲರೈಸೇಷನ್ ಮಾಡಲು ಮುಂದಾಗಿದೆ ಅಂತ ಕೊಟ್ಟಿದ್ದಾನೆ. ಎರಡನೇದು, ಪ್ರಸ್ತುತ ಬ್ರಿಕ್ಸ್ ಸಂಘಟನೆಯಲ್ಲಿ 9 ದೇಶಗಳ ಸದಸ್ಯತ್ವವನ್ನು ಪಡೆದುಕೊಂಡಿದೆ ಅಂತ ಕೊಟ್ಟಿದ್ದಾನೆ. 2024ರ ಬ್ರಿಕ್ಸ್ ಶೃಂಗಸಭೆಯು ಬ್ರೆಜಿಲ್ ದೇಶದ ರಿಯೋ ಡಿ ಜನೈರೊದಲ್ಲಿ ಜರುಗಲಿದೆ ಅಂತ ಆಪ್ಷನನ್ನು ಕೊಟ್ಟಿದ್ದಾರೆ. ನೋಡ್ತಾ ಬರೋಣ. ಹಾಗಾದರೆ ಬ್ರಿಕ್ಸ್ ಶೃಂಗಸಭೆ ಅಂತ ಬಂದಾಗ ನಮಗೆ ಬ್ರಿಕ್ಸ್ ಅಂತ ಬಂದಾಗ ಯಾವೆಲ್ಲ ಮಾಹಿತಿಗಳನ್ನು ನೀವು ಕಂಪಲ್ಸರಿ GK ದೃಷ್ಟಿಯಿಂದ ತಿಳ್ಕೊಂಡಿರಬೇಕು ಅಂತ ಮಾಹಿತಿನ ತಿಳಿಸ್ಕೊಡ್ತಾ ಬರ್ತೀನಿ. ಈ ಬ್ರಿಕ್ಸ್ ಸ್ಥಾಪನೆ ಆದಂತಹ ವರ್ಷವನ್ನು ಕೇಳ್ತಾನೆ. 2009 ಜುಲೈ 16. ಇದು PCPSಗೆ ರಿಪೀಟ್ ಆಗ್ತಾ ಇರುತ್ತೆ, ನೆನಪದಿರಬೇಕು. 2009 ಜುಲೈ 16ರಲ್ಲಿ ಇದಾಗುತ್ತೆ ಸ್ನೇಹಿತರೆ. ಮುಂಚೆ ಇದನ್ನು ಬ್ರಿಕ್ ಅಂತ ಕರಿತಾ ಇದ್ರು. ಕೇವಲ 4 ದೇಶಗಳು ಮಾತ್ರ ಸೇರಿ ಈ ಬ್ರಿಕ್ಸ್ ಎಂಬ ಸಂಸ್ಥೆಯನ್ನು ಸ್ಥಾಪನೆ ಮಾಡಿರ್ತಾರೆ. ನಂತರ ಪ್ಲಸ್ ಎಸ್ ಆಡ್ ಆಗುತ್ತೆ. ಎಸ್ ಆಡ್ ಆಗೋದು ನಮಗೆ 2010ರಲ್ಲಿ. ನೋಡಿ, ಇಲ್ಲಿ ನಮಗೆ ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೀನಾ ಮತ್ತು 5ನೇ ರಾಷ್ಟ್ರವಾಗಿ ಬಂದಿದ್ದು ಸೇರ್ಪಡೆ ಆಗಿದ್ದು ಎಸ್ ಯಾವುದು, ಸೌತ್ ಆಫ್ರಿಕಾ ಆಗಿರ್ತದೆ 2010ರಲ್ಲಿ. ನೆನಪಲ್ಲಿರಬೇಕು. ಹಾಗಾದರೆ ನೆಕ್ಸ್ಟು ಇಷ್ಟು ಕಂಟ್ರಿಗಳನ್ನು ತಿಳ್ಕೊಂಡಿರಬೇಕಾಗುತ್ತೆ. ಇತ್ತೀಚೆಗೆ ಈಗ ನಮಗೆ ಮುಂಚೆ 5 ರಾಷ್ಟ್ರಗಳನ್ನು ಒಳಗೊಂಡಿತ್ತು ಬ್ರಿಕ್ಸ್. ಫಸ್ಟ್ 4 ಇತ್ತು, ಆಮೇಲೆ 5 ಆಯಿತು, ಈಗ ಪ್ಲಸ್ 5 ಆಗಿದೆ. ಯಾವುದು, ಇತ್ತೀಚೆಗೆ ನಮಗೆ 5 ದೇಶಗಳನ್ನ ಬ್ರಿಕ್ಸ್ಗೆ ಆಡ್ ಮಾಡಲಾಗಿದೆ ಸ್ನೇಹಿತರೆ. ಆ 5 ದೇಶಗಳ ಹೆಸರುಗಳು ಸಹ ನೀವು ನೆನಪಲ್ಲಿಟ್ಕೊಂಡಿರ್ಬೇಕಾಗುತ್ತೆ, ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಒಂದು ಈಜಿಪ್ಟ್, ಓಕೆ, ಈಜಿಪ್ಟ್ ಆಗಿರುತ್ತೆ. ನಮಗೆ ಆ ವಿಡಿಯೋ ಸ್ವಲ್ಪ ಸ್ಲೋ ಇತ್ತು ಅಂದರೆ ನಿಮಗೆಲ್ಲನೂ ಗೊತ್ತಿರುತ್ತೆ. ಓಕೆ, ಯೂಟ್ಯೂಬಲ್ಲಿ 1.5XL ಅದು ಅಥವಾ 1.75 ಈ ಥರ ಇಟ್ಕೊಂಡು ತಿಳ್ಕೊಳ್ಳಿ. ಮತ್ತು ಈ ವಿಡಿಯೋ ಏನಾದರೂ ಸ್ಪೀಡ್ ಆಯಿತು ಅಂದರೆ ತುಂಬ ಕಡಿಮೆಗೂ ಸಹ ಸ್ಪೀಡನ್ನು ಇಟ್ಕೊಂಡು ನೀವು ಕೇಳ್ತಾ ಬರ್ಬೋದು. ಓಕೆ, ಅದನ್ನೇನು ಹೇಳೋ ಅವಶ್ಯಕತೆ ಇಲ್ಲ, ನೀವೇ ಅದನ್ನು ಅಪ್ಡೇಟ್ ಮಾಡ್ಕೋಬೇಕಾಗುತ್ತೆ. ನಂತರ ನಮಗೆ ಈಜಿಪ್ಟ್ ಅಂತ ಬಂತು. ಎರಡನೇದು ಇಥಿಯೋಪಿಯಾ. ನಂತರ ಮೂರನೇದು ಬಂದು ನಮಗೆ ಯಾವುದು ಬರುತ್ತೆ, ಇಂಡೋನೇಷಿಯಾ ಆಗಿರ್ಬೋದು. ನಂತರ ನಮಗೆ ಬರೋದೇ ಇರಾನ್ ಆಗಿರ್ಬೋದು. ನಂತರ ಬರೋದು UAE ಬರ್ತವೆ ಸ್ನೇಹಿತರೆ. ಇಷ್ಟೂ ಸಹ ಇತ್ತೀಚೆಗೆ ಈಜಿಪ್ಟ್, ಇಥಿಯೋಪಿಯಾ, ಇಂಡೋನೇಷಿಯಾ, ಇರಾನ್ ಮತ್ತು UAEಗಳು ನಮಗೆ ಬ್ರಿಕ್ಸ್ ದೇಶಕ್ಕೆ ಬ್ರಿಕ್ಸ್ ಒಂದು ಸಂಘಟನೆಗೆ ಸೇರ್ಪಡೆ ಆಗಿದೆ. ಸೊ 5 ಇತ್ತು, 5 + 5 ನಮಗೆ 10 ಸದಸ್ಯ ರಾಷ್ಟ್ರಗಳನ್ನು ಇದು ಒಳಗೊಂಡಿರ್ತೀವಿ. ನೋಡಿ, ಸಿಂಪಲ್, ಎಲ್ಲನೂ ಈ ಇಂದನೇ ಶುರು ಆಗುತ್ತೆ ಅಂತ ನೆನ್ಪಿಟ್ಕೊಳ್ಳಿ. ಈಜಿಪ್ಟ್ ಅಂದರೆ ಅದರ ಸ್ಪೆಲ್ಲಿಂಗ್ ಬೇರೆ ಥರ ಬರ್ಬೋದು, ಬಟ್ ನೀವು ಈ ರೀತಿ ನೆನಪಲ್ಲಿ ಇಟ್ಕೋಬೇಕು. ಎಲ್ಲನೂ ಈ ಅಂತಲೇ. ಓಕೆ, 5E ಅಂತ ನೆನ್ಪಿಟ್ಕೋಬೇಕು. 5E ಅಂತ ಬಂದಾಗ ನಿಮಗೆ ನೋಡಿ ಸಿಂಪಲ್ಲು ಈಜಿಪ್ಟ್ ಆಗೋದು, ಇಥಿಯೋಪಿಯಾ ಆಗಿರ್ಬೋದು, ನೋಡಿ ಇಂಡೋನೇಷ್ಯಾ ಬರೀಬೇಕಾದ್ರೆ ಐಯಿಂದ ಯೂಸ್ ಮಾಡ್ತೀವಿ, ಬಟ್ ನೀವು ಟ್ರಿಕ್ಕಿಯಾಗಿ ನೆನ್ಪಿಟ್ಕೋಬೇಕಂದ್ರೆ ಈ ಇಂದ ನೆನ್ಪಿಟ್ಕೊಳ್ಳಿ, ಇಂಡೋನೇಷ್ಯಾ ಅಂತ. ನಂತರ ಇರಾನ್ ಅಷ್ಟೇ ಐಯಿಂದ ಬರಿತೀವಿ, ಅದನ್ನು ಈ ಅಂತಲೇ ನೆನ್ಪಿಟ್ಕೋಬೇಕಾಗುತ್ತೆ ನೀವು. ನಂತರ UAEಲಿ ಲಾಸ್ಟ್ E ಇದೆ ನೋಡಿ, ಇದನ್ನು ಸಹ ಈ ಅಂತ ನೆನ್ಪಿಟ್ಕೋಬೇಕು. ಇಷ್ಟ ಆಗಿರುತ್ತೆ. ಇಲ್ಲಿ ನಿಮಗೆ ಕನ್ಫ್ಯೂಷನ್ ಮಾಡೋದಕ್ಕೆ ಕೊಟ್ಟರೆ ಇನ್ನೂ 2 ದೇಶಗಳ ಹೆಸರು ಕೊಡ್ತಾನೆ. ಒಂದು ಇರಾಕ್ ಅಂತ ಕೊಟ್ಬಿಡ್ತಾನೆ, ತುಂಬಾ ಇಂಪಾರ್ಟೆಂಟು. ನಂತರ ಇಟಲಿ ಅಂತ ಕೊಡ್ತಾರೆ. ಸ್ವಲ್ಪ ಸ್ಮಾರ್ಟಾಗಿ ಕ್ವಶನ್ ಪೇಪರನ್ನು ತೆಗೆದ್ರೆ ಈ ಒಂದು ಇತ್ತೀಚೆಗೆ ಯಾವ ಬ್ರಿಕ್ಸ್ ದೇಶಗಳು ಆಡೋದು ಅಂತ ಹೇಳ್ಬಿಟ್ಟು 7 ದೇಶಗಳನ್ನು ಕೊಡ್ತಾರೆ. ಅದರಲ್ಲಿ ಇರಾಕು, ಇಟಲಿನೂ ಸಹ ಮಿಕ್ಸ್ ಮಾಡುವಂಥ ಚಾನ್ಸಸ್ಸು ಇರುತ್ತೆ ಸ್ನೇಹಿತರೆ. ಓಕೆ, ಇರಾಕು, ಇಟಲಿಯನ್ನು ನೀವು ಎಕ್ಸಿಟ್ ಮಾಡ್ತಾ ಬರಬೇಕಾಗುತ್ತೆ, ನೆನಪಲ್ಲಿರಬೇಕು. ಈ ರೀತಿಯೂ ಸಹ ಎಕ್ಸಾಮಲ್ಲಿ ಪ್ರಶ್ನೆಗಳನ್ನು ನಿಮಗೆ ಕೇಳಲಾಗ್ತದೆ. ಇಲ್ಲೂ ಸಹ ಪ್ರಶ್ನೆ ಆಗುತ್ತೆ, ನೆನಪಲ್ಲಿರಬೇಕು. ನಂತರ ಓಕೆ, ಬ್ರಿಕ್ಸ್ ಇತ್ತೀಚೆಗೆ ನಮಗೆ ಒಂದು ಸಭೆಯನ್ನು ಸೇರ್ತು ಅಂದರೆ ಏನು, ಡಿ-ಡಾಲರೈಸೇಷನನ್ನು ಮಾಡ್ತೀವಿ ನಾವು ಬ್ರಿಕ್ಸ್ ದೇಶಗಳು ಅಂತ ಹೇಳ್ಬಿಟ್ಟು ಇತ್ತೀಚೆಗೆ ಸುದ್ದಿಯಲ್ಲಿದೆ ಸ್ನೇಹಿತರೆ. ಡಿ-ಡಾಲರೈಸೇಷನ್ ಅಂದರೆ ಏನು ಅನ್ನೋದ್ರ ಬಗ್ಗೆ ನೀವು ತಿಳ್ಕೊಂಡಿರಬೇಕಾಗುತ್ತೆ. ಡೆಫಿನೇಷನು ಸಹ ಒಮ್ಮೆ ಕೇಳುವಂಥ ಚಾನ್ಸಸ್ಸು ತುಂಬಾ ಇರುತ್ತೆ. ಓಕೆ, ಒಂದು ಡಾಲರೈಸೇಷನ್ ಅಂತ ಬಂದಾಗ ನಮಗೆ ಎಕ್ಸಾಮ್ ದೃಷ್ಟಿಯಿಂದ ಯಾವ ರೀತಿ ಪ್ರಶ್ನೆಯನ್ನು ಕೇಳ್ತಾನೆ ಇದ್ರ ಮೇಲೆ ಅನ್ನೋದನ್ನು ನೋಡ್ತಾ ಬರೋಣ. ಏನು ಡಿ-ಡಾಲರೈಸೇಷನ್ ಅಂತ ಬಂದಾಗ ನಮಗೆ ಒಂದು ರಾಷ್ಟ್ರಗಳ ವಿನಿಮಯ ಮಾಧ್ಯಮ, ಮೀಸಲು ಕರೆನ್ಸಿ ಅಥವಾ ಅಂತಾರಾಷ್ಟ್ರೀಯ ವ್ಯಾಪಾರದ ಮಾನದಂಡವಾಗಿ ಡಾಲರ್ಗೆ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಲಾಗಿರ್ಬೋದು. ಯಾಕಂದರೆ ಸಿಂಪಲಾಗಿ ಹೇಳ್ತೀನಿ ನೋಡಿ, ಯಾವುದೇ ಒಂದು ದೇಶ ಇರುತ್ತೆ ಅಥವಾ ಅದಕ್ಕೆ ಆಪೋಸಿಟಾಗಿ ಇನ್ನೊಂದು ಯಾವುದಾದ್ರೂ ಒಂದು ದೇಶ, 2 ದೇಶಗಳಿರ್ತವೆ. ಈ ದೇಶದಲ್ಲಿ ಕರೆನ್ಸಿ ಮೌಲ್ಯ ಆಗಿರುತ್ತೆ, US$ ಯೂಶಲಿ ಜಾಸ್ತಿ ಇರುತ್ತೆ. ಓಕೆ, ಅದಕ್ಕೆ ಕಂಪೇರ್ ಮಾಡಿದಾಗ ನಮ್ಮ ಬೇರೆ ಇತರೆ ದೇಶಗಳು ಸ್ವಲ್ಪ ಆ ಕರೆನ್ಸಿಯನ್ನು ಕಡಿಮೆ ವ್ಯಾಲ್ಯೂಯನ್ನು ಒಳಗೊಂಡಿರ್ತದೆ. ಇವುಗಳ ಅವಲಂಬನೆಯನ್ನು ಈ ದೇಶಗಳು ಕಡಿಮೆಯನ್ನು ಮಾಡಲು ಈ ಡಿ-ಡಾಲರೈಸೇಷನ್ ಅಂತ ಕರೀತಾರೆ ಸ್ನೇಹಿತರೆ. ಈ ಸಂಘಟನೆಗಳ ದೇಶಗಳೆಲ್ಲ ಸೇರಿಕೊಂಡು ಡಿ-ಡಾಲರೈಸೇಷನ್ ಮಾಡ್ಕೊಳ್ಳೋಣ ಅಂದರೆ ನಮ್ಮದೇ ಆದಂಥ ಕರೆನ್ಸಿಗಳನ್ನು ನಾವು ವ್ಯಾಲ್ಯೂನ ತರೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ. ಆವಾಗ ಇಂಥ ಒಂದು ದೇಶಗಳಿಗೆ ಹೊಡ್ತ ಬಿದ್ದೋಗುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ಅಂದರೆ ಸಿಂಪಲ್ ನೆನ್ಪಿಟ್ಕೋಬೇಕು, ಇತರೆ ದೇಶಗಳ ಕರೆನ್ಸಿಗಳ ಮೌಲ್ಯದ ಅವಲಂಬನೆಗಳನ್ನು ಕಡಿಮೆ ಮಾಡೋಕ್ಕೋಸ್ಕರ ಡಿ-ಡಾಲರೈಸೇಷನ್ ಅಂತ ಮಾಡ್ತಾರೆ. ಅದನ್ನು ಇತ್ತೀಚೆಗೆ ಯಾವ ಸಂಸ್ಥೆ ಮಾಡಿದೆ ಅಂತಲೂ ಸಹ ಪ್ರಶ್ನೆ ಕೇಳಲಾಗ್ತದೆ PCPSಗೆ. ಅದು ಬ್ರಿಕ್ಸ್ ಸಂಸ್ಥೆ ಮಾಡಿರ್ತದೆ ಸ್ನೇಹಿತರೆ. ಓಕೆ, ಇತ್ತೀಚೆಗೆ ಒಂದು ಸಭೆನೂ ಸಹ ಜರುಗುತ್ತೆ, ಬ್ರಿಕ್ಸ್ ಸಭೆ. ಅದೆಲ್ಲಿ ಜರುಗಿತು, ಆ ಯಾವ ಒಂದು ಸಭೆಯಲ್ಲಿ ಇದನ್ನು ಮಾಡಲಾಯಿತು ಅಂತಲೂ ಸಹ ನಿಮಗೆ ಪ್ರಶ್ನೆಯನ್ನು ಕೇಳ್ತಾರೆ. ಬ್ರಿಕ್ಸ್ ಸಭೆ ಇತ್ತೀಚೆಗೆ ನಮಗೆ ಜರುಗಿದ್ದು ಎಲ್ಲಿ ಅಂದರೆ ಇದೆಲ್ಲ ಮಾಹಿತಿಗಳನ್ನು ಡಿ-ಡಾಲರೈಸೇಷನ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಇತರೆ ಒಂದು ಬ್ರಿಕ್ಸ್ಗೆ ಸಂಬಂಧಪಟ್ಟಂತಹ
ನಡೆದಂತಹ ಸಭೆ ಎಲ್ಲಿ ಜರುಗಿತು ಅಂತ ನಿಮಗೆ ಪ್ರಶ್ನೆಯನ್ನು ಕೇಳ್ತಾರೆ. ಅದು ರಷ್ಯಾ ದೇಶದ ಕಜಾನ್ ಎಂಬ ಪ್ಲೇಸಲ್ಲಿ. ಓಕೆ, ರಷ್ಯಾದ ಒಂದು ಕಜಾನ್ ಎಂಬ ಸ್ಥಳದಲ್ಲಿ ಇತ್ತೀಚೆಗೆ ಸಭೆ ಜರುಗಿರುತ್ತೆ. ಎಲ್ಲಿ 2024ರಲ್ಲಿ ಸ್ನೇಹಿತರೆ. 2025ರಲ್ಲಿ ನಮಗೆ ಎಲ್ಲಿ ಜರುಗುತ್ತೆ ಅಂತ ಪ್ರಶ್ನೆ ಕೇಳಲಾಗ್ತದೆ. ಅದು ಬ್ರೆಜಿಲ್ನ ರಿಯೋ ಡಿ ಜನೇರೋದಲ್ಲಿ 2025 ಮುಂದೆ ಜುಲೈಯಲ್ಲಿ ಜರುಗುತ್ತಾ ಬರುತ್ತೆ. ಬ್ರೆಜಿಲ್ನ ಒಂದು ರಿಯೋ ಓಕೆ, ರಿಯೋ ಡಿ ಜನೇರಲ್ಲಿ ಕೊಟ್ಟಿದ್ದೀನಿ ನೋಡಿ, ರಿಯೋ ಡಿ ಜನೇರೋದಲ್ಲಿ ಜರುಗುತ್ತೆ. ಆವಾಗ 2025 ಒಂದು ಜುಲೈ ತಿಂಗಳಲ್ಲಿ ಜರುಗುವಂಥ ಸಾಧ್ಯತೆಗಳು ಇದೆ ಸ್ನೇಹಿತರೆ. ಹಾಗಾದರೆ ಈಗ ಆಪ್ಷನ್ಗಳನ್ನು ನೋಡ್ತಾ ಬರೋಣ. ಇಷ್ಟು ಕಾನ್ಸೆಪ್ಟನ್ನು ನೀವು ತಿಳ್ಕೊಂಡ್ರಿ. ಈಗ ಆಪ್ಷನ್ಗಳನ್ನು ನೋಡ್ತಾ ಬರೋಣ, ಯಾವುದು ಸರಿ ಯಾವುದು ತಪ್ಪು ಅಂತ ನೋಡಿ. ಬ್ರಿಕ್ಸ್ ರಾಷ್ಟ್ರಗಳು ಇತ್ತೀಚೆಗೆ ಡಿಡಾಲರೈಸೇಷನ್ ಮಾಡಲು ಮುಂದಾಗಿದೆ. ಎಸ್, ಈ ಸ್ಟೇಟ್ಮೆಂಟು 100% ರೈಟ್ ಇದೆ. ನಂತರ ಪ್ರಸ್ತುತ ಬ್ರಿಕ್ಸ್ ಸಂಘಟನೆಯಲ್ಲಿ 9 ದೇಶಗಳು ಸದಸ್ಯತ್ವವನ್ನು ಪಡೆದುಕೊಂಡಿದೆ. ನೋ, ಇದು ತಪ್ಪು. ಎಷ್ಟಿದೆ? ಟೋಟಲು 10ಗಳನ್ನು ಒಳಗೊಂಡಿದೆ ಸ್ನೇಹಿತರೆ. ನಂತರ 2024ರ ಬ್ರಿಕ್ಸ್ ಶೃಂಗಸಭೆಯು ಬ್ರೆಜಿಲ್ ದೇಶದ ರಿಯೋ ಡಿ ಜನೇರೋದಲ್ಲಿ ಜರುಗಿತು ಅಂತ ಕೊಟ್ಟಿದ್ದಾನೆ. ನೋ, ಇದು ರಷ್ಯಾ ದೇಶದಲ್ಲಿ ಕಜಾನ್ನಲ್ಲಿ ಜರುಗುತ್ತೆ. ಬಟ್ ಇದು 2025ರಲ್ಲಿ ಎಲ್ಲಿ ಜರುಗುತ್ತೆ ಬ್ರಿಕ್ಸ್ ಶೃಂಗಸಭೆ ಅಂತ ಕೇಳಿದರೆ ಅದಕ್ಕೆ ಸರಿ ಉತ್ತರ ರಿಯೋ ಡಿ ಜನೇರೋ ಆಗಿರುತ್ತೆ. ಹಾಗಾದರೆ ಇಲ್ಲಿ ಉತ್ತರ ಯಾವುದು? ಎ ಮಾತ್ರ ಇಲ್ಲಿ ಸ್ಟೇಟ್ಮೆಂಟು ಸರಿಯಾಗಿರುತ್ತೆ ಸ್ನೇಹಿತರೆ. ಈ ರೀತಿ ಕಾನ್ಸೆಪ್ಟನ್ನು ನೀವು ತಿಳ್ಕೊಂಡ್ಬಿಟ್ರೆ ಸ್ಟೇಟ್ಮೆಂಟ್ ಅದು ಯಾವುದೇ ರೀತಿ ಕೊಡಲಿ, ಒಂದು ವರ್ಡಲ್ಲಿ ಕೇಳಿ. ಇಲ್ಲಿ ಒಂದು ವರ್ಡಲ್ಲಿ ಯಾವ ರೀತಿ ಕೇಳ್ತಾರೆ? ಬ್ರಿಕ್ಸ್ ಎಷ್ಟು ಸದಸ್ಯತ್ವ ರಾಷ್ಟ್ರವನ್ನು ಒಳಗೊಂಡಿದೆ, ಅಥವಾ ಬ್ರಿಕ್ಸ್ ಇತ್ತೀಚೆಗೆ 5 ಸದಸ್ಯತ್ವ ರಾಷ್ಟ್ರಗಳನ್ನು ಒಳಗೊಂಡಿದೆ, ಅವು ಯಾವುವು ಅಂತಲೂ ಸಹ ಕೇಳ್ತಾ ಬರ್ತಾನೆ. ಓಕೆ, ಅದರಲ್ಲಿ ನಮಗೆ ಯಾವುದೆಲ್ಲ ಬರಲ್ಲ ಅಂತಲೂ ಸಹ ನಿಮಗೆ ಪ್ರಶ್ನೆಯನ್ನು ಕೇಳ್ತಾ ಬರ್ತಾನೆ. ಮತ್ತು ಬ್ರಿಕ್ಸ್ ಶೃಂಗಸಭೆ 2024ರಲ್ಲಿ ಎಲ್ಲಿ ಜರುಗಿತು, 2025ರಲ್ಲಿ ಎಲ್ಲಿ ಜರುಗಿತು ಅಂತ ಒಂದು ಲೈನರಲ್ಲಿ ಪ್ರಶ್ನೆಗಳನ್ನು ನಿಮಗೆ ಕೇಳ್ತಾ ಬರ್ತಾನೆ. ನೋಡಿ, ನೀವು ಓದಬೇಕಾದ್ರೆ ಇಷ್ಟು ದೊಡ್ಡದಾಗಿ ಓದ್ಬಿಟ್ರೆ, ಇಲ್ಲೆಲ್ಲ ಅಂಶಗಳನ್ನು ತಿಳ್ಕೊಂಡ್ಬಿಟ್ರೆ ಇಲ್ಲಿ ಯಾವುದೋ ಒಂದು ಪ್ರಶ್ನೆ ಕೇಳಿರ್ತಾರೆ, ಆವಾಗ ನಿಮ್ಗೆ ತುಂಬ ಚಿಕ್ಕ ಪ್ರಶ್ನೆ ಅನಿಸ್ಬಿಟ್ಟು ಈಸಿಯಾಗಿ ಉತ್ತರ ಕೊಡ್ತಾ ಬರ್ತೀರಾ ಸ್ನೇಹಿತರೆ. ಹಾಗಾಗಿ ಈ ರೀತಿ ಪ್ರಶ್ನೆಗಳನ್ನು ನೀವು ಕರೆಂಟ್ ಅಫೇರ್ಸಲ್ಲಿ ಬಿಡಿಸ್ತಾ ಬರಬೇಕು. ಓಕೆ, ಎರಡನೇ ಪ್ರಶ್ನೆ ನೋಡ್ತಾ ಬರೋಣ. ಅಂತಾರಾಷ್ಟ್ರೀಯ ಪರ್ವತ ದಿನಕ್ಕೆ, ಓಕೆ, ತುಂಬಾ ಇಂಪಾರ್ಟೆಂಟು. ಅಂತಾರಾಷ್ಟ್ರೀಯ ಒಂದು ಪರ್ವತ ದಿನಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದೆ ಅಂತ ಕೇಳ್ತಾ ಬರ್ತಾನೆ. ನೋಡಿ, ನಮಗೆ ಒಂದು ದಿನಾಚರಣೆಗಳು ಎಕ್ಸಾಮ್ ದೃಷ್ಟಿಯಿಂದ PCPSC ಆಗಿರ್ಬೋದು, KPSCಗೆ ದಿನಾಚರಣೆಗಳು ಅಂತ ಬಂದಾಗ ಅದು ಯಾವಾಗ ಆಚರಣೆಯನ್ನು ಮಾಡ್ತಾರೆ, ಅದರ ಒಂದು ಥೀಮ್ ಘೋಷವಾಕ್ಯ ಯಾವುದಾಗಿರುತ್ತೆ ಅನ್ನೋದ್ರ ಮೇಲೆ ನಿಮಗೆ ಎಕ್ಸಾಮ್ಗಳಲ್ಲಿ ಪ್ರಶ್ನೆಯನ್ನು ಕೇಳ್ತಾರೆ. ಎಲ್ಲ ದೇಹಗಳನ್ನ ನೆನ್ಪಿಟ್ಕೊಂಡಿರಬೇಕು. ಬಟ್ ಥೀಮ್ಗಳು ಕೆಲವೊಂದಷ್ಟೇ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅಂಥ ಥೀಮ್ಗಳನ್ನು ನೀವು ನೆನ್ಪಿಟ್ಕೋ. ಫಾರ್ ಎಕ್ಸಾಂಪಲ್ ಮಹಿಳೆಯರ ಬಗ್ಗೆ ಆಗಿರ್ಬೋದು, ಯಾವುದಾದ್ರೂ ಒಂದು ಕಾಯಿಲೆಯ ಬಗ್ಗೆ ಏನಾದರೂ ಇರ್ತಾರೆ ಅದ್ರ ಬಗ್ಗೆ ಪ್ರಶ್ನೆಗಳನ್ನು ಕೇಳ್ತಾ ಬರ್ತಾನೆ. ಯುವಕರಿಗೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಇತ್ತಂದರೆ ಅವುಗಳನ್ನು ಪ್ರಶ್ನೆ ಕೇಳ್ತಾ ಬರ್ತಾನೆ. ಈ ರೀತಿ ನಿಮಗೆ ಪ್ರಶ್ನೆಗಳನ್ನು ಕೇಳಲಾಗ್ತದೆ ಸ್ನೇಹಿತರೆ. ಓಕೆ, ಇಷ್ಟರಲ್ಲಿ ನಾವು ಮೊದಲನೇ ಆಪ್ಷನನ್ನು ನೋಡ್ತಾ ಬರೋಣ. ಇದರಲ್ಲಿ ಅಂತಾರಾಷ್ಟ್ರೀಯ ಪರ್ವತ ದಿನವನ್ನು ನಾವು ನವೆಂಬರ್ 11ರಂದು ಆಚರಿಸಲಾಗುತ್ತದೆ ಅಂತ ಕೊಟ್ಟಿದ್ದಾರೆ. ಎರಡನೇದು 2024ರ ಅಂತಾರಾಷ್ಟ್ರೀಯ ಪರ್ವತ ದಿನದ ಘೋಷವಾಕ್ಯವು ಸುಸ್ಥಿರ ಅಭಿವೃದ್ಧಿ, ಸಸ್ಟೈನಬಲ್ ಡೆವಲಪ್ಮೆಂಟ್. ಓಕೆ, ಸುಸ್ಥಿರ ಭವಿಷ್ಯಕ್ಕಾಗಿ ಪರ್ವತಗಳ ಪರಿಹಾರಗಳು, ನಾವೀನ್ಯತೆ, ಹೊಂದಾಣಿಕೆ ಮತ್ತು ಯುವಕರು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ನಮಗೆ ಈ ಒಂದು ಸ್ಟೇಟ್ಮೆಂಟು ಸಹ ಎರಡು ಇಂಪಾರ್ಟೆಂಟ್ ಆಗಿರುತ್ತೆ. ನೋಡ್ತಾ ಬರೋಣ. ಪರ್ವತ ಅಂತ ಬಂದಾಗ ಪರ್ವತಗಳ ಅಧ್ಯಯನವನ್ನು ಏನೆಂದು ಕರೀತಾರೆ ಅಂತ ನಿಮಗೆ ಎಕ್ಸಾಮ್ಗಳಲ್ಲಿ ಪ್ರಶ್ನೆಗಳನ್ನು ಕೇಳಲಾಗ್ತದೆ ಸ್ನೇಹಿತರೆ. ಪರ್ವತಗಳ ಅಧ್ಯಯನವನ್ನು ಓರೋಲಜಿ ಅಂತ ಕರಿತೀವಿ. ಎಕ್ಸಾಮಲ್ಲಿ ತುಂಬ ಬಾರಿ ರಿಪೀಟ್ ಆಗಿದೆ. ಇನ್ನು ಪರ್ವತಗಳು ಅಂತ ಬಂದಾಗ ನಮಗೆ ಪ್ರತಿ ವರ್ಷ ನಾವು ಡಿಸೆಂಬರ್ 11ರಂದು ನಾವು ಪರ್ವತಗಳ ದಿನಾಚರಣೆ, ಅಂತಾರಾಷ್ಟ್ರೀಯ ಪರ್ವತ ದಿನವನ್ನು ಆಚರಣೆ ಮಾಡ್ತೀವಿ. ಈ ವರ್ಷದ ಒಂದು ಘೋಷವಾಕ್ಯ ಯಾವುದು ಅಂತ ಕೇಳಿದರೆ ಸುಸ್ಥಿರ ಭವಿಷ್ಯಕ್ಕಾಗಿ ಪರ್ವತಗಳ ಪರಿಹಾರ ಅಂತ. ನಮ್ಗೆ ಜಸ್ಟ್ ಸುಸ್ಥಿರ ಅಂತ ನೆನ್ಪಿಟ್ಕೊಂಡಿದ್ರೆ ಸಾಕು. ಎಕ್ಸಾಮಲ್ಲಿ ಆಪ್ಷನ್ಗಳು ತುಂಬ ಡಿಫ್ರೆಂಟ್ ಇರ್ತವೆ. ಸುಸ್ಥಿರ ಅಂತ ನೆನ್ಪಿಟ್ಕೊಳ್ಳಿ, ಯುವಕರು ಅಂತ ನೆನ್ಪಿಟ್ಕೊಂಡ್ರೆ ಈಸಿಯಾಗಿ ನೆನಪಲ್ಲಿ ಉಳಿತದೆ ಸ್ನೇಹಿತರೆ. ತುಂಬ ಕಷ್ಟಪಟ್ಟು ಎಲ್ಲನೂ ಓದಬೇಕಂತೇನಿಲ್ಲ. ಅಲ್ಲಿ ಜಸ್ಟ್ ನಮಗೆ ಓದಬೇಕಾದ್ರೆ ಯಾವುದಾದ್ರೂ ಒಂದು ಪದವನ್ನು ಅಂಥದ್ರಲ್ಲಿ ನೆನಪಲ್ಲಿ ಇಟ್ಕೊಂಡಿದ್ರೆ ಈ ಘೋಷವಾಕ್ಯಗಳು ಈಸಿಯಾಗಿ ನೆನಪು ಬರುತ್ತೆ. ಯಾಕಂದರೆ ಎಲ್ಲನೂ ನಾವು ಓದಿರ್ಬೇಕಂದ್ರೆ ತುಂಬ ಕಷ್ಟ ಆಗ್ತಾ ಬರುತ್ತೆ. ಓಕೆ, ಇಷ್ಟು ಅಂಶಗಳನ್ನು ಸಹ ನೀವು ನೆನಪಲ್ಲಿ ಇಟ್ಕೊಂಡಿರಬೇಕಾಗುತ್ತೆ. ಹಾಗಾದರೆ ಪರ್ವತಗಳ ಅಧ್ಯಯನವನ್ನು ಓರೋಲಜಿ ಡಿಸೆಂಬರ್ 11 ಅಂತ ಹೇಳಿದ್ವಿ. ಸೊ ಇಲ್ಲಿ ನವೆಂಬರ್ 11 ಕೊಟ್ಟಿದ್ದಾರೆ. ಆಪ್ಷನನ್ನು ಎಲಿಮಿನೇಟ್ ಮಾಡ್ತಾ ಬರಬೇಕಾಗುತ್ತೆ. ಇನ್ನು ಎರಡನೇದು ಉತ್ತರ ಸರಿಯಾಗಿದೆ. ಇಲ್ಲಿ ಸರಿ ಉತ್ತರ ಬಂದು ಬಿ ಮಾತ್ರ ಸರಿಯಾಗಿರ್ತದೆ ಸ್ನೇಹಿತರೆ. ಓಕೆ, ಪರ್ವತಗಳು ಅಂತ ಬಂದಾಗ ನಮಗೆ ತುಂಬ ಮಾಹಿತಿಯನ್ನು ನೀವು ತಿಳ್ಕೊಬೇಕಾಗುತ್ತೆ. ಪ್ರಪಂಚದ ಒಂದು ಅತಿ ಎತ್ತರವಾದ ಪರ್ವತಗಳು ಯಾವುದು ಅಂತಲೂ ಸಹ ನಿಮಗೆ ಪ್ರಶ್ನೆಗಳನ್ನು ಕೇಳಲಾಗ್ತದೆ. ಅದನ್ನು ಸಹ ಇಂಪಾರ್ಟೆಂಟ್ ಆಗಿರುತ್ತೆ. ನಮಗೆ ಈ ಪರ್ವತಗಳ ಉಗಮವನ್ನು ಏನೆಂದು ಕರೀತಾರೆ ಅಂತಲೂ ಸಹ ಇದುವರೆಗೆ ಎಂದು ಪ್ರಶ್ನೆ ಆಗಿಲ್ಲ, ಕೇಳುವಂಥ ಚಾನ್ಸಸ್ ಇರುತ್ತೆ. ಓರೋಜೆನಿ, ಪರ್ವತಗಳ ಉಗಮವನ್ನು ಏನೆಂದು ಕರೀತಾರೆ ಅಂದರೆ ಓರೋಜೆನಿ ಅಂತ ಕರೀತಾರೆ. ಬಟ್ ಪರ್ವತಗಳ ಅಧ್ಯಯನವನ್ನು ನಾವು ಓರೋಲಜಿ ಅಂತ ಕರಿತೀವಿ. ಅಲ್ಲೂ ಸಹ ಕೆಲವೊಮ್ಮೆ ಇಂಥವು KPSC ಗ್ರೂಪ್ ಸಿ ಎಕ್ಸಾಮ್ಗಳಲ್ಲಿ ಪ್ರಶ್ನೆಗಳನ್ನು ಕೇಳಲಾಗ್ತದೆ. ನೆನಪಿರಬೇಕು. KPSC ಹೇಗೆ ಅಂದರೆ ನಮಗೆ ಗೊತ್ತಿರುತ್ತೆ, ಬಟ್ ಅದಕ್ಕಿಂತ ಇನ್ನೂ ಸ್ವಲ್ಪ ಓದಿದರೆ ಆಗಿರೋದಲ್ಲ ಅನ್ನೋ ಥರ ಪ್ರಶ್ನೆಗಳನ್ನೇ ಅವ್ರು ನಿಮಗೆ ಕೇಳ್ತಾ ಬರ್ತಾರೆ. ನೆನಪಲ್ಲಿರಬೇಕು. ನಂತರ
ಈ ಪರ್ವತಗಳು ಅಂತ ಬಂದಾಗ ನಮಗೆ ಈ ಎತ್ತರದ ಪರ್ವತಗಳ ಮೇಲೆ ನಿಮಗೆ ಪದೇ ಪದೇ ಸ್ಟ್ಯಾಟಿಕ್ ಕರೆಂಟ್ ಅಫೇರ್ಸಿಗೆ ನೀವು ಸ್ಟ್ಯಾಟಿಕ್ ಜಿಕೆಯನ್ನು ಇನ್ಕ್ಲೂಡ್ ಮಾಡ್ಕೋಬೇಕಾಗುತ್ತೆ. ಏನು ನಮಗೆ ಪ್ರಪಂಚದ ಅತಿ ಎತ್ತರವಾದ ಪರ್ವತ ಶಿಖರ ಯಾವುದು ಅಂತ ಕೇಳ್ತಾನೆ. ಮೌಂಟ್ ಎವರೆಸ್ಟ್ ಅಂತ ಎಲ್ರಿಗೂ ಗೊತ್ತು. ಎಷ್ಟಿದೆ ಪ್ರಸ್ತುತ ಮೌಂಟ್ ಎವರೆಸ್ಟ್ 8848.86 ಇರುತ್ತೆ ಸ್ನೇಹಿತರೆ, ನೆನ್ಪಿಟ್ಕೋಬೇಕು. ಎಕ್ಸಾಮಲ್ಲಿ ಕೇಳ್ತಾ ಬರ್ತಾನೆ. ಇನ್ನು ನಮಗೆ ಎರಡನೇದು ಯಾವುದು ಅಂತ ಕೇಳ್ತಾನೆ. ಭಾರತದ ಅತಿ ಎತ್ತರವಾದ ಶಿಖರ ಅಥವಾ ಏಷ್ಯಾದ ಎರಡನೇ ಅತಿ ಎತ್ತರವಾದ ಶಿಖರ ಅಂದರೆ ಕೇಳಿದರೆ ಅದು K2 ಆಗಿರುತ್ತೆ. ಗಾಡ್ವಿನ್ ಅಶ್ವಿನ್ ಅಂತ ಕರಿತೀವಿ. ಇದ್ರ ಐಟು ಸಹ ನಮಗೆ ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗಿರುತ್ತೆ. ನಂತರ ಮೂರನೇದು ಕಾಂಚನಜುಂಗನೂ ಸಹ ನೀವು ಐಟನ್ನು ಓದ್ಕೋಬೇಕಾಗುತ್ತೆ. ನಿಮಗೆ ಎಕ್ಸಾಮಲ್ಲಿ ಅತಿ ದೊಡ್ಡದು ಯಾವುದು ಅಂತ ಕೇಳ್ತಾನೆ. ಪ್ರಪಂಚದ ಭಾರತದ ಅತಿ ದೊಡ್ಡದು ಯಾವುದು ಅಂತ ಕೇಳಿದರೆ K2 ಆಗಿರುತ್ತೆ. ಇನ್ನು ಎರಡನೇದು ಯಾವುದು ಭಾರತದ ಅತಿ ದೊಡ್ಡದು ಅಂತ ಕೇಳಿದರೆ ಕಾಂಚನಜುಂಗ ಆಗಿರುತ್ತೆ. ಇದೇ ರೀತಿ ನಿಮಗೆ ಆಪ್ಷನ್ಗಳನ್ನು ಕೇಳ್ತಾ ಬರ್ತಾರೆ. ನಂದಾದೇವಿ ಎಲ್ಲಿದೆ ಅಂತೆಲ್ಲ ಪ್ರಶ್ನೆಯನ್ನು ಕೇಳ್ತಾರೆ. ಮೌಂಟ್ ಕಿಲು ಎಲ್ಲ ಎಲ್ಲಿದೆ ಅಂತಲೂ ಪ್ರಶ್ನೆಗಳನ್ನು ನಿಮಗೆ ಕೇಳಲಾಗ್ತದೆ ಸ್ನೇಹಿತರೆ. ಜ್ವಾಲಾಮುಖಿ ಪರ್ವತಗಳಂತಲೇ ಸಹ ಬರ್ತಾರೆ. ಆ ಟಾಪಿಕ್ಕು ಸಹ ನೀವು ಓದ್ಕೊಂಡಿರಬೇಕಾಗುತ್ತೆ. ಓಕೆ, ಈ ಒಂದು ಪರ್ವತಗಳನ್ನು ಆರ್ಡರ್ ವೈಸ್ ನೆನ್ಪಿಟ್ಕೊಂಡಿರಬೇಕು. ಸ್ಟಾರ್ಟಿಂಗ್ 3 ಪರ್ವತಗಳ ಹೈಟ್ ಎಷ್ಟಿದೆ ಅನ್ನೋದು ಸಹ ನೀವು GK ಪಾಯಿಂಟಿಂದ ನೆನಪಲ್ಲಿಟ್ಕೊಂಡಿರಬೇಕಾಗುತ್ತೆ. ಇನ್ನು ನಮಗೆ ಕರ್ನಾಟಕದಲ್ಲಿ ಬರುವಂತಹ ಪರ್ವತ ಶಿಖರಗಳು ಏನು ಮುಳ್ಳಯ್ಯನಗಿರಿ, ಬಾಬಾಬುಡನಗಿರಿ ಇವೆಲ್ಲ ಬರ್ತವೆ ನೋಡಿ. ಓಕೆ, ಕುದುರೆಮುಖ ಆಗಿರ್ಬೋದು, ಪುಷ್ಪಗಿರಿ ಆಗಿರ್ಬೋದು, ಬ್ರಹ್ಮಗಿರಿ ಆಗಿರ್ಬೋದು. ಈ ಮುಳ್ಳಯ್ಯನಗಿರಿಯಿಂದ ಹಿಡಿದು ಟೋಟಲ್ಲು ಯಾವುದೆಲ್ಲ ಆರ್ಡರ್ ವೈಸ್ ಇದ್ದಾವೆ ಅವನು ಸಹ ಆರ್ಡರ್ ವೈಸ್ ನೆನ್ಪಿಟ್ಕೋಬೇಕು. ನಿಮಗೆ ಒಂದು ಕಾಲಾನುಕ್ರಮವಾಗಿ ಬರೆಯಿರಿ ಅವುಗಳ ಎತ್ತರಕ್ಕೆ ತಕ್ಕಂತೆ ಅಂತ ಪ್ರಶ್ನೆಗಳನ್ನು ಕೇಳಲಾಗ್ತದೆ. ಸೊ ಅದನ್ನು ಸಹ ನೀವು ಹಿಂದೆ ರಿವಿಷನ್ ಮಾಡ್ಕೊಳ್ತಾ ಬರಬೇಕಾಗುತ್ತೆ. ಇನ್ನು ಮೌಂಟೇನ್ ಅಂತ ಬಂದಾಗ ನೋಡಿ, ಇಷ್ಟು PCPS ಎಲ್ಲರೂ ಸಹ ಓದಿರ್ತೀರ, ಬಟ್ ಕೆಲವರು ಇನ್ನೂ ಡೆಪ್ತಾಗಿ ಓದಿರ್ತೀರ. ಯಾವೆಲ್ಲ ಡೆಪ್ತಾಗಿ ಓದಬೇಕಂತಲೂ ಸಹ ನಾನು ನಿಮಗೆ ಇಂಟ್ ಕೊಡ್ತಾ ಬರ್ತೀನಿ. ಅದನ್ನು ತಮ್ಮ ಪುಸ್ತಕಗಳಲ್ಲಿ ನೀವು ಓದ್ಕೊಂಡಿರಬೇಕಾಗುತ್ತೆ. ಪರ್ವತಗಳು ಅಂತ ಬಂದಾಗ ನಮಗೆ ಪ್ರಪಂಚದಲ್ಲಿ ಅತಿ ಲಾಂಗೆಸ್ಟ್ ಮತ್ತು ಬಿಗ್ಗೆಸ್ಟ್ ಇರುವಂತಹ ಪರ್ವತಗಳು ಯಾವುವು ಅಂತ, ಪರ್ವತ ಶ್ರೇಣಿಗಳು ಲಾಂಗೆಸ್ಟ್ ಆ್ಯಂಡ್ ಬಿಗ್ಗೆಸ್ಟ್ ಯಾವುದು ಪರ್ವತ ಶ್ರೇಣಿ ಹೊಂದಿದೆ ಅಂತ ಪ್ರಶ್ನೆಯನ್ನು ಕೇಳ್ತಾರೆ ನಿಮಗೆ. ಆ್ಯಂಡೀಸ್. ಓಕೆ, ಆ್ಯಂಡೀಸ್ ಪರ್ವತ ಶ್ರೇಣಿ ಇದು ಪ್ರಪಂಚದ ಅತಿ ಉದ್ದವಾದ ಮತ್ತು ದೊಡ್ಡದಾದ ಪರ್ವತ ಶ್ರೇಣಿ ಆಗಿರುತ್ತೆ. ಅದರ ಪ್ರಪಂಚದ ಒಂದು ಯಂಗೆಸ್ಟ್, ಇದು ತುಂಬ ಬಾರಿ ರಿಪೀಟ್ ಆಗಿದೆ, ಯಂಗೆಸ್ಟ್ ಪರ್ವತ ಶ್ರೇಣಿಗಳು ಯಾವುವು ಅಂತ ಕೇಳಿದರೆ ಅದು ನಮ್ಮ ಹಿಮಾಲಯ ಪರ್ವತ ಶ್ರೇಣಿಗಳಾಗಿದೆ. ಇಲ್ಲೂ ಸಹ ಪ್ರಶ್ನೆ ತುಂಬ ಬಾರಿ ನಿಮಗೆ ಕೇಳಲಾಗಿದೆ ಸ್ನೇಹಿತರೆ, ನೆನ್ಪಿಟ್ಕೋಬೇಕು. ಈ ಒಂದು ಹಿಮಾಲಯವನ್ನು ನಮಗೆ ಯಾಕಂದರೆ ಯಂಗೆಸ್ಟ್ ಹಿಮಾಲಯಗಳಾಗಿರೋದನ್ನ ಇವನ್ನು ನಾವು ವಾಟರ್ ಟವರ್ ಆಫ್ ಏಷ್ಯಾ ಅಂತ ಯಾವುದನ್ನು ಕರಿತೀವಿ ಅಂತ ಪ್ರಶ್ನೆ ಕೇಳ್ತಾನೆ. ವಾಟರ್ ಟವರ್ ಆಫ್ ಏಷ್ಯಾ ಅಂತ ಹೇಳ್ಬಿಟ್ಟು ನಾವು ಹಿಮಾಲಯ ಪರ್ವತಗಳನ್ನು ಕರಿತಾ ಬರ್ತೀವಿ ಸ್ನೇಹಿತರೆ. ಇನ್ನು ನಮಗೆ ಪ್ರಪಂಚದ ಅಂದರೆ ನಮಗೆ ಓಲ್ಡೆಸ್ಟ್ ಯಾವುದು ಅಂತ ಕೇಳ್ತಾನೆ. ಓಲ್ಡೆಸ್ಟ್ ಪರ್ವತ ಶ್ರೇಣಿಗಳು ಯಾವುದು ಅಂತ ಕೇಳಿದರೆ ಅದು ನಮ್ಮ ಅರಾವಳಿ ಪರ್ವತ ಶ್ರೇಣಿಗಳಾಗಿರ್ತವೆ, ನೆನಪಲ್ಲಿಟ್ಕೋಬೇಕು ನೋಡಿ. ಲಾಂಗೆಸ್ಟ್, ಬಿಗ್ಗೆಸ್ಟ್ ಅಂದರೆ ಆ್ಯಂಡೀಸ್, ಯಂಗೆಸ್ಟ್ ಅಂದರೆ ಹಿಮಾಲಯ, ಓಲ್ಡೆಸ್ಟ್ ಪರ್ವತ ಶ್ರೇಣಿಗಳಂತ ಕೇಳಿದರೆ ಅರಾವಳಿ ಪರ್ವತ ಶ್ರೇಣಿಗಳಾಗಿರುತ್ತೆ. ಈ ಪರ್ವತ ಶ್ರೇಣಿ ಎಂಥದಕ್ಕೆ ಉದಾಹರಣೆ ಅಂತ ಕೇಳ್ತಾನೆ. ಇದೊಂದು ಫೋಲ್ಡೆಡ್ ಪರ್ವತ ಶ್ರೇಣಿ ಅಂದರೆ ಫೋಲ್ಡೆಡ್ ಮೌಂಟೇನ್ಗೆ ಉದಾಹರಣೆಯಾಗಿರುತ್ತೆ. ಯಾಕಂದರೆ ಮೌಂಟೇನ್ಗಳಲ್ಲಿ ನಮಗೆ ವಿಧಗಳು ಬರ್ತವೆ ಸ್ನೇಹಿತರೆ. ಒಂದು ಪುರಾತನ ಮಡಿಕೆ ಪರ್ವತಗಳು ಅಂತ ಬರುತ್ತೆ, ಮತ್ತು ಕಿರಿಯ ಮಡಿಕೆ ಯಂಗ್ ಪರ್ವತಗಳು ಅಂತ ಬರುತ್ತೆ. ನಂತರ ಫಾಲ್ಟ್ ಮೌಂಟೇನ್ಸ್ ಎಲ್ಲ ಬರ್ತವೆ, ಇವುಗಳು ಸಹ. ಓಕೆ ನೋಡಿ, ಇತ್ತೀಚಿನ ಎಕ್ಸಾಮ್ಗಳಲ್ಲಿ ಡೆಪ್ತಾಗಿ ಓದ್ತಿರೋದ್ರಿಂದ ಮುಂಚೆ ಹೋಯ್ತು, ಇದೆಲ್ಲ ಕಾಲ ಆವಾಗಿನ ಕಾಲ ಆಗಿರುತ್ತೆ, ಬಟ್ ತಿಳ್ಕೊಂಡಿರಬೇಕು. ಅವನು ಸಹ ನಿಮಗೆ ಕೇಳುವಂಥ ಚಾನ್ಸಸ್ಸು ಇರುತ್ತೆ, ರಿಪೀಟ್ ಆಗುತ್ತೆ. ಬಟ್ ನಿಮಗೆ ನೆಕ್ಸ್ಟ್ ಅಂತ ಬಂದಾಗ ಓಲ್ಡ್ ಪರ್ವತ ಶ್ರೇಣಿಗಳಿಗೆ ಉದಾಹರಣೆಗಳು ಯಾವುದಿದೆ, ಮತ್ತು ಯಂಗ್ ಪರ್ವತ ಶ್ರೇಣಿಗಳಿಗೆ ಇಂಪಾರ್ಟೆಂಟ್ ಉದಾಹರಣೆಗಳನ್ನು ನೀವು ಓದಿರಬೇಕಾಗುತ್ತೆ. ನಂತರ ಫಾಲ್ಟ್ ಪರ್ವತ ಜನಿತ ಪರ್ವತಗಳಂತ ಬಂದರೆ ಸ್ತರಭಂಗ ಜನಿತ ಪರ್ವತಗಳಂತ ಬರುತ್ತೆ. ಸೊ ಫಾಲ್ಟ್ ಮೌಂಟೇನ್ಸ್, ಇದನ್ನು ಕನ್ನಡದಲ್ಲಿ ಸ್ತರಭಂಗ ಜನಿತ ಅಂತ ಕರೀತಾರೆ. ನೀವು ಇಂಗ್ಲೀಷಲ್ಲೇ ನೆನ್ಪಿಟ್ಕೋಬೇಕು ಕೆಲವೊಂದು ವರ್ಡ್ಗಳನ್ನು. ಅದೇ ರೀತಿಯೇ ನಿಮಗೆ ಎಕ್ಸಾಮ್ಗಳಲ್ಲಿ ಕೇಳ್ತಾನೆ. ಓಕೆ, ಫಾಲ್ಟ್ ಮೌಂಟೇನ್ಸ್ ಆಗಿರ್ಬೋದು, ಮತ್ತು ರೆಸಿಡಿಯಲ್ ಮೌಂಟೇನ್ಸ್ ಅಂತ ಬರುತ್ತೆ, ಮತ್ತು ವಾಲ್ಕ್ಯಾನಿಕ್ ಮೌಂಟೇನ್ಸ್ ಅಂತ ಬರುತ್ತೆ. ನಂತರ ರೆಸಿಡಿಯಲ್, ಓಕೆ, ಅವಶೇಷ ಪರ್ವತಗಳಂತ ಕರಿತೀವಲ್ಲ, ರೆಸಿಡಿಯಲ್ ಪರ್ವತಗಳು ಮೌಂಟೇನ್ಸ್ ಅಂತಲೂ ಸಹ ನಿಮಗೆ ಬರುತ್ತೆ ಸ್ನೇಹಿತರೆ. ಯಾವುದು ಅವಶೇಷ ಪರ್ವತಗಳಿಗೆ ಉದಾಹರಣೆ ಅಂತಲೂ ಕೇಳ್ತಾನೆ. ಈ ಅವಶೇಷ ರೆಸಿಡಿಯಲ್ ಪರ್ವತಗಳಿಗೆ ಉದಾಹರಣೆ ಅರಾವಳಿ ಪರ್ವತಗಳೇ ಆಗಿರ್ತವೆ ಸ್ನೇಹಿತರೆ. ಇನ್ನು ಜ್ವಾಲಾಮುಖಿ ಪರ್ವತಗಳು ಯಾವುವು ಅಂತ ಪ್ರಶ್ನೆಯನ್ನು ಕೇಳಲಾಗ್ತದೆ. ಜ್ವಾಲಾಮುಖಿಯನ್ನು ಸಿಂಪಲ್ ಹಿಂದೆ ಮೌಂಟ್ ಅಂತಲೇ ಬಂದ್ಬಿಡುತ್ತೆ. ಓಕೆ, ಈ ಮೌಂಟ್ ಕಿಲಿಮ್ಯಾಂಜರೋ ಆಗಿರ್ಬೋದು, ಮೌಂಟ್ ವೆಸಿಯಸ್ ಆಗಿರ್ಬೋದು, ಮೌಂಟ್ ಮೌನಲೋವಾ ಆಗಿರ್ಬೋದು, ಜ್ವಾಲಾಮುಖಿಗಳಲ್ಲಿ ಎಲ್ಲ ವಿಧಗಳನ್ನು ಓದಿರ್ತಿರಲ್ಲ, ಅವೆಲ್ಲವೂ ಸಹ ಜ್ವಾಲಾಮುಖಿ ಪರ್ವತಗಳಿಗೆ ಉದಾಹರಣೆ ಆಗಿರ್ತದೆ. ಇನ್ನು ಅವಶೇಷ ಪರ್ವತಗಳಂತ ಬಂದಾಗ ತುಂಬಾ ಇಂಪಾರ್ಟೆಂಟು ಅರಾವಳಿ ಪರ್ವತ ಆಗಿರುತ್ತೆ. ನಂತರ ಫಾಲ್ಟ್ ಮೌಂಟೇನ್ಸ್ಗೆ ತುಂಬಾ ಇಂಪಾರ್ಟೆಂಟ್ ಯಾವುದಂದ್ರೆ ಬ್ಲ್ಯಾಕ್ ಫಾರೆಸ್ಟ್ ಪರ್ವತ ಆಗಿರುತ್ತೆ. ಬ್ಲ್ಯಾಕ್ ಫಾರೆಸ್ಟ್ ಪರ್ವತ ಎಲ್ಲಿದೆ ಅಂತ PSL ಒಮ್ಮೆ ಪ್ರಶ್ನೆ ಆಗಿದೆ. ಇದು ಜರ್ಮನಿ ದೇಶದಲ್ಲಿ ಇರ್ತದೆ ಸ್ನೇಹಿತರೆ, ನೆನಪಲ್ಲಿರಬೇಕು. ಇನ್ನು ಪುರಾತನ ಓಲ್ಡ್ ಮಡಿಕೆಗಳಿಗೆ ಉದಾಹರಣೆ ಅಂತ ಬಂದಾಗ ಅರಾವಳಿ ಪರ್ವತಗಳಾಗಿರ್ತವೆ. ಇನ್ನು ಹಿಮಾಲಯ ಪರ್ವತಗಳಿಗೆ ಅಂದರೆ ಯಂಗ್ ಪರ್ವತಗಳು ಅಂತ ಏನು ಹೇಳಿದ್ನಲ್ಲ, ಇದಕ್ಕೆ ಉದಾಹರಣೆ ಬಂದು ನಮಗೆ ಹಿಮಾಲಯ ಆಗಿರುತ್ತೆ. ನಂತರ ರಾಕಿ ಪರ್ವತ ಅಂತ ಬರುತ್ತೆ ನೋಡಿ. ಆ್ಯಂಡೀಸ್, ಇಲ್ಲಿ ಕನ್ಫ್ಯೂಷನ್ ಮಾಡ್ತಾರೆ ತುಂಬ ಬಾರಿ. ಆ್ಯಂಡೀಸ್ ಪರ್ವತ ಇರುವುದು ಒಂದು ದಕ್ಷಿಣ ಅಮೆರಿಕಾದಲ್ಲಿ,
ಇನ್ನೊಂದು ರಾಕಿ ಪರ್ವತ ಅಂತ ಬರುತ್ತೆ. ಈ ರಾಕಿ ಪರ್ವತ ಇರೋದು ನಮಗೆ ಉತ್ತರ ಅಮೆರಿಕದಲ್ಲಿ. ಬರ್ಕೋಬೇಕಾದ್ರೆ ನೀವು ಆ್ಯಂಡೀಸ್ ಅಂತ ಇಲ್ಲಿ ಬರ್ಕೋಬೇಕು, ರಾಕಿ ಅಂತ ಬರ್ಕೊಂಡಾಗ ಉತ್ತರ ಅಮೆರಿಕದಲ್ಲಿರೋದು ರಾಕಿ ಪರ್ವತ ಆಗಿರುತ್ತೆ, ದಕ್ಷಿಣ ಅಮೆರಿಕದಲ್ಲಿರೋದು ಆ್ಯಂಡೀಸ್ ಪರ್ವತ ಆಗಿರುತ್ತೆ. ಇಲ್ಲೂ ಸಹ ಕನ್ಫ್ಯೂಷನ್ ಮಾಡ್ಕೋಬಾರ್ದು. ಇನ್ನು ಕಿರಿಯ ಮಡಿಕೆಗೆ ಇನ್ನೊಂದು ಉದಾಹರಣೆ ಬಂದು ಆಲ್ಪ್ ಪರ್ವತ. ಇದು ತುಂಬಾ ಇಂಪಾರ್ಟೆಂಟು, ಎಕ್ಸಾಮಲ್ಲಿ ಪ್ರಶ್ನೆ ಆಗುತ್ತೆ. ಆಲ್ಪ್ಸ್ ಪರ್ವತ ಇದೆಲ್ಲಿ ಕಂಡು ಬರುತ್ತದೆ ಅಂತ ಕೇಳಿದರೆ ಯುರೋಪ್ ಕಂಟ್ರಿಯಲ್ಲಿ ಕಂಡುಬರುವಂತಹ ಒಂದು ಪರ್ವತ ಆಗಿರುತ್ತೆ. ಓಕೆ, ಈ ರೀತಿ ನಮಗೆ ಈ ಥರ ಪ್ರಶ್ನೆಗಳು ಒನ್ ವರ್ಡ್ಗಳು ಸಹ ಕೆಲವೊಮ್ಮೆ ಕೇಳ್ತಾರೆ, ಮುಂಜಾನೆ ಕೇಳ್ತಾ ಇದ್ರು. ಬಟ್ ನೆಕ್ಸ್ಟ್ ಲೆವೆಲಿಗೆ ಹೋದಾಗ ಈ ಕೆಳಗಿನವುಗಳಲ್ಲಿ ಯಾವುದು ಯಂಗ್ ಒಂದು ಪರ್ವತಗಳಿಗೆ ಉದಾಹರಣೆ ಆಗಿದೆ, ಓಲ್ಡ್ ಪರ್ವತಗಳಿಗೆ ಉದಾಹರಣೆ ಆಗಿದೆ, ಫಾಲ್ಟ್ ಮೌಂಟೇನ್ಸ್ಗೆ ಉದಾಹರಣೆ ಆಗಿದೆ ಅಥವಾ ಉದಾಹರಣೆ ಆಗಿಲ್ಲ ಅಂತ ಪ್ರಶ್ನೆಗಳನ್ನು ಕೇಳಲಾಗ್ತದೆ. ಸೊ ಇಷ್ಟು ಅಂಶಗಳನ್ನು ಸಹ ನೀವು ಇತ್ತೀಚೆಗೆ ಟ್ರೆಂಡಿಗೆ ಅಪ್ಡೇಟ್ ಆಗ್ತಾ ಬರಬೇಕಾಗುತ್ತೆ ಸ್ನೇಹಿತರೆ. ನಮ್ಮ ಮುಂದಿನ ಪ್ರಶ್ನೆ. ಓಕೆ, ಮುಂದಿನ ಪ್ರಶ್ನೆ ನೋಡ್ತಾ ಬರೋಣ. ನಮಗೆ ಇತ್ತೀಚೆಗೆ UNCCD ತುಂಬಾ ಇಂಪಾರ್ಟೆಂಟು. UNCCD COP16 ಸಭೆಯನ್ನು ಕುರಿತು ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂತ ನಿಮಗೆ ಪ್ರಶ್ನೆಗಳನ್ನು ಕೇಳಲಾಗಿದೆ ಸ್ನೇಹಿತರೆ. ಏನು ಈ UNCCD ಅಂತ ಬಂದಾಗ ನಮಗೆ ಫುಲ್ ಫಾರ್ಮ್ ನಿಮಗೆ ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗಿರುತ್ತೆ. PCPSCಯಲ್ಲಿ ಫುಲ್ ಫಾರ್ಮನ್ನೇ ಕೇಳ್ತಾ ಬರ್ತಾನೆ. ಓಕೆ, ನೋಡ್ತಾ ಬರೋಣ. ಈ ಸಭೆಯು ಒಂದು ಸೌದಿ ಅರೇಬಿಯಾ ರಿಯಾದ್ನಲ್ಲಿ ಜರುಗಿತು. UNCCD ಇತ್ತೀಚಿನ COP16 ಸಭೆ ನಮಗೆ ಸೌದಿ ಅರೇಬಿಯಾ ರಿಯಾದ್ನಲ್ಲಿ ಜರುಗಿತು ಅಂತ ಕೊಟ್ಟಿದ್ದಾನೆ. ಇನ್ನು ಈ ಸಭೆಯಲ್ಲಿ ನಮಗೆ ನಮ್ಮ ಭೂಮಿ ನಮ್ಮ ಭವಿಷ್ಯ ಓಕೆ ಎಂಬ ಧ್ಯೇಯವಾಕ್ಯದಿಂದ ನಡೆಸಲಾಯಿತು ಅಂತ ಪ್ರಶ್ನೆಯನ್ನು ನಿಮಗೆ ಕೊಟ್ಟಿರ್ತಾರೆ ಸ್ನೇಹಿತರೆ. ಓಕೆ, ಮೊದಲನೇದಾಗಿ ನಮಗೆ UNCCD ಅಂತ ಬರ್ತಾ ಬರೋಣ. ಎರಡು ಆಪ್ಷನಲ್ಲಿ ಯಾವ್ದು ಸರಿ ಇದೆ, ಎಲ್ಲಿ ಸಭೆ ಜರುಗಿತ್ತು ಎಲ್ಲನೂ ಸಹ ತಿಳ್ಕೊಬರೋಣ. ನಮಗೆ UNCCD ಅಂದರೆ ಯುನೈಟೆಡ್ ನೇಷನ್ ಕನ್ವೆನ್ಷನ್. ಓಕೆ, ಯುನೈಟೆಡ್ ನೇಷನ್ ಕನ್ವೆನ್ಷನ್ ಟು ಕಾಂಬಾಟ್ ಡೆಸರ್ಟಿಫಿಕೇಷನ್ ಅಂತ ಕರಿತೀವಿ. ಟು ಒಂದು ಕಾಂಬಾಟ್ ಡೆಸರ್ಟಿಫಿಕೇಷನ್ ಅಂದರೆ ಮರುಭೂಮಿಗೆ ಸಂಬಂಧಪಟ್ಟಂತೆ ಇದು ಒಂದು ಸಂಸ್ಥೆ ಆಗಿರುತ್ತೆ ಎಕ್ಸಾಮ್ ದೃಷ್ಟಿಯಿಂದ, ಹಾಗಾಗಿ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, UNCCD ಅಂದರೆ ನೋಡಿ ಡಿ ಅಂತ ಬಂದ ಡೆಸರ್ಟ್ ಅಂತ ಬಂದುಬಿಡಬೇಕು. UNCCD ಡೆಸರ್ಟಿಗೆ ಸಂಬಂಧಪಟ್ಟಿದೆ, ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಇಷ್ಟು ಫುಲ್ ಫಾರ್ಮ್ ಗೊತ್ತಿದ್ರೆ ಮಾತ್ರ ನೀವು ಎರಡು ಆಪ್ಷನನ್ನು ಗೆಸ್ ಮಾಡ್ತಾ ಬರ್ಬೋದು. ಸೊ ಈ ಸಭೆಯಲ್ಲಿ ನಮ್ಮ ಭೂಮಿ ನಮ್ಮ ಭವಿಷ್ಯ ಅಂತ ಬಂದಿದೆ. ಸೊ ಭೂಮಿ ಅಂತಲೂ ಸಹ ಬಂದಿದೆ, ಡೆಸರ್ಟ್ಗೆ ಸಂಬಂಧಪಟ್ಟಿದ್ದಂಥ ಈಸಿಯಾಗಿ ನೆನ್ಪಿಟ್ಕೋಬೋದು. ಹಾಗಾದರೆ ಇದು ಸ್ಥಾಪನೆ ಆದಂಥ ವರ್ಷ ಬಂದು 1994ರಲ್ಲಿ ಸ್ಥಾಪನೆ ಆಗುತ್ತೆ. ಇದರ ಕೇಂದ್ರ ಕಚೇರಿ ಬೋನ್ ಅಂದರೆ ಜರ್ಮನಿಯಲ್ಲಿರುವಂತಹ ಒಂದು ಬಾನ್ ಎಂಬ ಸ್ಥಳದಲ್ಲಿ ಈ ಒಂದು ಕೇಂದ್ರ ಕಚೇರಿ UNCCD ಒಳಗೊಂಡಿರ್ತದೆ ಸ್ನೇಹಿತರೆ. ಇದು ಇತ್ತೀಚೆಗೆ ಒಂದು ಪ್ರತಿ ವರ್ಷ ಸಭೆಯನ್ನು ಸಹ ಕರೀತಾ ಬರುತ್ತೆ. ಬಟ್ ಕೆಲವೊಮ್ಮೆ 3-4 ವರ್ಷಕ್ಕೊಂದ್ಸಲ ಸಹ ಸಭೆಯನ್ನು ಕರೆಯಲಾಗ್ತದೆ. ಇತ್ತೀಚೆಗೆ ಸೌದಿ ಅರೇಬಿಯಾದ ರಿಯಾದ್ನಲ್ಲಿ ಈ ಒಂದು ಸಭೆಯನ್ನು ಕರೀತಾ ಬಂದಿದ್ದಾರೆ. ಆ ಸಭೆಯಲ್ಲಿ ಏನೆಲ್ಲ ಹೇಳಿತ್ತು ಅನ್ನೋದ್ರ ಮೇಲೂ ಸಹ ನಿಮಗೆ ಸ್ಟೇಟ್ಮೆಂಟ್ ವೈಸು ಪ್ರಶ್ನೆಗಳನ್ನು ಕೇಳಲಾಗ್ತದೆ ಸ್ನೇಹಿತರೆ. ನೋಡಿ, ಮರುಭೂಮಿ ಅಂತ ಬಂದಾಗ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದರೆ ಇಲ್ಲಿ ಈ ಒಂದು ಸಭೆಯಲ್ಲಿ ನಮಗೆ ಜಾಗತಿಕ ಮಹತ್ವಾಕಾಂಕ್ಷೆಯನ್ನು ಹೆಚ್ಚಿಸಲು ಮತ್ತು ಜನಕೇಂದ್ರಿತ ವಿಧಾನ ಓಕೆ ಜಾಗತಿಕ ಒಂದು ಮಹತ್ವಾಕಾಂಕ್ಷೆಯನ್ನು ಹೆಚ್ಚಿಸಲು ಮತ್ತು ಜಾಗತಿಕ ಒಂದು ಜನಕೇಂದ್ರಿತ ವಿಧಾನದ ಮೂಲಕ ಬರಗಾಲದ ವೇಗವನ್ನು ತಗ್ಗಿಸಲು. ಯಾಕಂದರೆ ಇತ್ತೀಚೆಗೆ ಜನಸಂಖ್ಯೆ ಜಾಸ್ತಿ ಆಗ್ತಿದೆ, ಭಾರತನೂ ಸಹ ನಂಬರ್ 1 ಜನಸಂಖ್ಯೆ ಹೊಂದಿದೆ ಅಂತ ಗೊತ್ತು. ಅದೇ ರೀತಿ ಇದೇ ರೀತಿ ಮುಂದೆ ಹೋಗ್ತಾ ಇದ್ದರೆ ಬರಗಾಲ ಹೆಚ್ಚಾದಾಗ ಜನಗಳಲ್ಲಿ ತುಂಬ ಕಷ್ಟ, ಒಂದು ಭೀಕರವಾದಂತಹ ದೃಶ್ಯಗಳು ಸಹ ನೋಡುವಂಥ ಸಾಧ್ಯತೆಗಳು ತುಂಬಾ ಇದೆ ಅಂತ ಹೇಳ್ಬಿಟ್ಟು ಈ ಒಂದು ಅಂಶದಲ್ಲಿ ನಮಗೆ ಪ್ರಸ್ತುತ ಚಾಲ್ತಿಯಲ್ಲಿರುವಂತಹ ವರದಿಯನ್ನು ಸಹ ಇದು ನೀಡ್ತಾ ಬಂದಿದೆ ಸ್ನೇಹಿತರೆ. ನಮಗೆ UNCCD ಅಂತ ಬಂದಾಗ ಒಂದು ಮರುಭೂಮಿಗೆ ಸಂಬಂಧಪಟ್ಟಂತಹ ಇದಾಗಿರುತ್ತೆ. ಇದು ಕೇಂದ್ರ ವಿಶ್ವ ಬರಗಾಲ ಅಟ್ಲಾಸ್, ಇದು ತುಂಬಾ ಇಂಪಾರ್ಟೆಂಟು, ವಿಶ್ವ ಬರಗಾಲ ಅಟ್ಲಾಸ್. ಓಕೆ ಮುಂದೆ ಒಂದು ಅಟ್ಲಾಸು ಸಹ ಬರುತ್ತೆ, ಅದನ್ನು ಸಹ ಹೇಳ್ತೀನಿ ಮುಂದಿನ ಪ್ರಶ್ನೆಯಲ್ಲಿ. ಇಂದು ನಾವು ವಿಶ್ವ ಬರಗಾಲ ಅಟ್ಲಾಸ್ 2024 ಅನ್ನು ಬಿಡುಗಡೆ ಮಾಡಿದಂತಹ ಸಂಸ್ಥೆ ಯಾವುದು ಅಂತ ಹೇಳ್ಬಿಟ್ಟು PCಗೆ ಪ್ರಶ್ನೆಯನ್ನು ಕೇಳಲಾಗ್ತದೆ. ಅದನ್ನು ಬಿಡುಗಡೆ ಮಾಡಿದ ಸಂಸ್ಥೆ ಬಂದು UNCCD ಸಂಸ್ಥೆ ಆಗಿರುತ್ತೆ. ವಿಶ್ವ ಬರಗಾಲ ಅಟ್ಲಾಸ್ 2024 ಆಗಿರುತ್ತೆ. ಈ ಒಂದು ವಿಶ್ವ ಬರಗಾಲ ಅಟ್ಲಾಸ್ 2024ರಲ್ಲಿ ಒಂದು ಮಾಹಿತಿಯನ್ನು ನೀಡಿದೆ. ಏನು ಅಂದರೆ 2050ರಲ್ಲಿ ನಮಗೆ 75% ಜನ, ನಮಗೆ 2050ರಲ್ಲಿ ಏನು ಪ್ರಪಂಚದಲ್ಲಿ 100% ಇದೆಯಲ್ಲ, ಆ 100%ದಲ್ಲಿ 75% ಜನ ಬರಗಾಲವನ್ನು ಅನುಭವಿಸಲಿದ್ದಾರೆ ಅಂತ ಫಾರ್ ಎಕ್ಸಾಂಪಲ್ಲು ಆ ರೀತಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಅದನ್ನು ನೆನಪಿಟ್ಕೋಬೇಕು. 75% ಜನರು ಪರಿಸ್ಥಿತಿಯಲ್ಲಿ ತೊಡಗುತ್ತಾರೆ, ಬರಗಾಲದ ಪರಿಸ್ಥಿತಿಯಲ್ಲಿ ತೊಡಗುತ್ತಾರೆ ಅಂತ ಹೇಳ್ಬಿಟ್ಟು ಇದು ಮಾಹಿತಿಯನ್ನು ನೀಡಿದೆ. 2050 ಅನ್ನೋದು ಇಂಪಾರ್ಟೆಂಟು. ಇಂಥ ಪ್ರಶ್ನೆಗಳು ಸಹ ನಿಮಗೆ PSI SIಯಲ್ಲಿ ಯೂಸ್ ಮಾಡ್ಕೋಬೇಕಾಗುತ್ತೆ. ಓಕೆ, ಎಲ್ಲೆಲ್ಲಿ ಯೂಸ್ ಮಾಡ್ಕೋಬೇಕಂತ ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತೀನಿ. ಓಕೆ, ಇಷ್ಟು ಮಾಹಿತಿಯನ್ನು ನೀವು ಬರಗಾಲ ಅಂತ ಬಂದಾಗ ನಮಗೆ UNCCD ಬಗ್ಗೆ ವರದಿಯನ್ನು ಕೊಟ್ಟಿರ್ತದೆ, ಹಾಗಾಗಿ ನೆನಪಲ್ಲಿ ಇಟ್ಕೊಂಡಿರಬೇಕಾಗುತ್ತೆ ಸ್ನೇಹಿತರೆ. ನಮಗೆ ನಂತರ ಅಂತ ಬಂದಾಗ ಈ UNCCD ಅಂತ ಬಂದಾಗ ನಮಗೆ ಇಲ್ಲಿ ಈಗ ಎಷ್ಟನೇದಾಯಿತು, COP16 ನಮಗೆ ಸೌದಿ ಅರೇಬಿಯಾದ ರಿಯಾದ್ನಲ್ಲಿ ಜರುಗಿತಂತ ಗೊತ್ತು. ನೆಕ್ಸ್ಟು COP17 ಬಂದು ಇದು 2026. ಓಕೆ, 2026ರಲ್ಲಿ ಜರುಗುತ್ತಾ ಬರುತ್ತೆ. ಎಲ್ಲಿ ಅಂತ ಕೇಳ್ತಾನೆ, ಮಂಗೋಲಿಯಾ. ಓಕೆ, ಮಂಗೋಲಿಯಾದಲ್ಲಿ ಇದು ಜರುಗುತ್ತಾ ಬರುತ್ತೆ ಸ್ನೇಹಿತರೆ.
ಒಂದು 17 ಅದು ನಮಗೆ 2026ರಲ್ಲಿ ಮಂಗೋಲಿಯಾ ದೇಶದಲ್ಲಿ ಜರುಗುತ್ತಾ ಬರುತ್ತೆ. ಮಂಗೋಲಿಯಾದಲ್ಲಿ ಉಲಾನ್ ಬಟಾರ್, ಓಕೆ, ಉಲಾನ್ ಬಟಾರ್ ಎಂಬ ಸ್ಥಳದಲ್ಲಿ ಜರುಗುತ್ತಾ ಬರುತ್ತೆ. ನೆನಪಲ್ಲಿ ಇಟ್ಕೋಬೇಕು ಉಲಾನ್ ಬಟಾರ್ ಅನ್ನೋದನ್ನ. ಓಕೆ, ಇಷ್ಟು ಸಹ ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂತೆ ಇವೆನ್ CCD ಬಗ್ಗೆ ನೀವು ಮಾಹಿತಿಯನ್ನು ತಿಳ್ಕೊಬೇಕಾಗುತ್ತೆ. ಸೊ ಈ ಸಭೆಯಲ್ಲಿ ನಮ್ಮ ಭೂಮಿ ನಮ್ಮ ಭವಿಷ್ಯ ಎಂಬ ವರದಿಯನ್ನು ಸಹ ಅದು ನೀಡಿತಂದರೆ ಧ್ಯೇಯವಾಕ್ಯದಿಂದ ಶುರು ಮಾಡ್ತಾ ಬಂದಿದೆ. ಸೊ ಹಾಗಾಗಿ ಇಲ್ಲಿ ಸರಿ ಉತ್ತರ A ಮತ್ತು B ಎರಡೂ ಸಹ ಸರಿ ಉತ್ತರ ಆಗ್ತಾ ಬರುತ್ತೆ. ನಂತರ ನಮಗೆ ಮರುಭೂಮಿ ಅಂತ ಬಂದಾಗ ಯಾವ ರೀತಿ ನೀವು ಬೇರೆ ಸ್ಟ್ಯಾಟಿಕ್ GKನ ಓದ್ಕೊಂಡಿರ್ಬೇಕು ಅನ್ನೋದನ್ನ ನೋಡ್ತಾ ಬರೋಣ. ಓಕೆ, ಮರುಭೂಮಿ ಅಂತ ಬಂದಾಗ ನಮಗೆ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೋಬೇಕು. ಪ್ರಪಂಚದ ಅತಿ ದೊಡ್ಡದಾದ ಮರುಭೂಮಿಗಳನ್ನು ನಿಮಗೆ ಆರ್ಡರ್ ವೈಸ್ ಕೇಳ್ತಾ ಬರ್ತಾರೆ ಸ್ನೇಹಿತರೆ. ಅದು ಎಕ್ಸಾಂಪಲ್ ಇಂಪಾರ್ಟೆಂಟು. ಬಿಗ್ಗೆಸ್ಟ್ ಡೆಸರ್ಟ್, ನಮಗೆ ಇತ್ತೀಚಿನ ಮಾಹಿತಿ ಪ್ರಕಾರ ಇವೆಲ್ಲ ಚೇಂಜಸ್ ಆಗಿದೆ, ನೆನಪಿಟ್ಕೋಬೇಕು. ಬಿಗ್ಗೆಸ್ಟ್ ಡೆಸರ್ಟ್ಗಳನ್ನು ಆರ್ಡರ್ ವೈಸ್ ನಿಮಗೆ ಕೇಳ್ತಾ ಬರ್ತಾರೆ. ಪ್ರೆಸೆಂಟು ಬಿಗ್ಗೆಸ್ಟ್ ಡೆಸರ್ಟ್ ಯಾವುದು ಅಂತ ಕೇಳಿದರೆ ಅಂಟಾರ್ಟಿಕಾ. ಓಕೆ, ಅಂಟಾರ್ಟಿಕಾ ಡೆಸರ್ಟನ್ನು ಕರಿತಾ ಬರ್ತಾರೆ, ನೆನಪಿಟ್ಕೋಬೇಕು. ಅಂಟಾರ್ಟಿಕ್ ಡೆಸರ್ಟ್ ಈಸ್ ಬಿಗ್ಗೆಸ್ಟ್ ಡೆಸರ್ಟ್ ಪ್ರೆಸೆಂಟು. ಸೆಕೆಂಡ್ ಬಿಗ್ಗೆಸ್ಟ್ ಡೆಸರ್ಟ್ ಅಂತ ಬಂದಾಗ ಆರ್ಕಟಿಕ್ ಡೆಸರ್ಟ್ ಆಗಿರುತ್ತೆ. ಮೂರನೇದು ಸಹಾರಾ, ಓಕೆ, ಸಹಾರಾ ಡೆಸರ್ಟ್ ಆಗಿರುತ್ತೆ. ನಾಲ್ಕನೇದು ಗ್ರೇಟ್ ಆಸ್ಟ್ರೇಲಿಯನ್ ಡೆಸರ್ಟ್ ಅಂತ ಬರುತ್ತೆ, ಗ್ರೇಟ್ ಆಸ್ಟ್ರೇಲಿಯನ್ ಡೆಸರ್ಟ್ ಅಂತ, ಅವನು ಸಹ ನೆನಪಿಟ್ಕೋಬೇಕು. ಮ್ಯಾಕ್ಸಿಮಮ್ ನಿಮಗೆ ಈ ರೀತಿ ಪ್ರಶ್ನೆಯನ್ನು ಇತ್ತೀಚಿನ ಎಕ್ಸಾಮ್ಗಳಲ್ಲಿ ಕೇಳಲಾಗ್ತದೆ. ಕಾಲಾನುಕ್ರಮವಾಗಿ ನೀವು ನೆನಪಲ್ಲಿಟ್ಕೊಂಡಿರಬೇಕಾಗುತ್ತೆ ಸ್ನೇಹಿತರೆ, ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು ನಂತರ ಭಾರತ ಅಂತ ಬಂದಾಗ ನೀವು ಭಾರತದ ಮರುಭೂಮಿ ಎಲ್ರಿಗೂ ಗೊತ್ತು, ಯಾವುದು? ಥಾರ್ ಮರುಭೂಮಿ. ಭಾರತದ ಅತಿ ದೊಡ್ಡ ಮರುಭೂಮಿ ಮತ್ತು ಏಕೈಕ ಮರುಭೂಮಿ ಇರೋದು ಥಾರ್ ಮರುಭೂಮಿ ಆಗಿರುತ್ತೆ. ಇದು ಎಷ್ಟು ರಾಜ್ಯಗಳ ಮೂಲಕ ಹಾದು ಹೋಗಿದೆ ಅಂತ ಪ್ರಶ್ನೆಗಳನ್ನು ನಿಮಗೆ ಕೇಳಲಾಗ್ತದೆ. ಥಾರ್ ಮರುಭೂಮಿ ಅಂತ ಬಂದಾಗ 4 ರಾಜ್ಯಗಳ ಮೂಲಕ ಹಾದು ಹೋಗಿದೆ. ತುಂಬಾ ಇಂಪಾರ್ಟೆಂಟ್. ಯಾವ್ಯಾವ ರಾಜ್ಯಗಳು ಅಂತಲೂ ಸಹ ನಿಮಗೆ ಎಕ್ಸಾಮ್ಗಳಲ್ಲಿ ಕೇಳ್ತಾ ಬರ್ತಾನೆ. ಒಂದು ರಾಜಸ್ಥಾನ್ ಆಗಿರ್ಬೋದು, ನಂತರ ಗುಜರಾತ್ ಆಗಿರ್ಬೋದು, ನಂತರ ನಿಮಗೆ ಪಂಜಾಬ್ ಮತ್ತು ಹರಿಯಾಣ. ತುಂಬಾ ಇಂಪಾರ್ಟೆಂಟು. ರಾಜಸ್ಥಾನ್, ಪಂಜಾಬ್ ಮತ್ತು ಹರಿಯಾಣ ಆಗಿರ್ತದೆ ಸ್ನೇಹಿತರೆ. ಇವು 4ರಲ್ಲೂ ಸಹ ಥಾರ್ ಡೆಸರ್ಟ್ ಹಬ್ಬಿದೆ, ನೆನಪಲ್ಲಿರ್ಬೇಕು. ಇದನ್ನು ಸಹ ಎಕ್ಸಾಮ್ಗಳಲ್ಲಿ ನಿಮಗೆ ಕೇಳಲಾಗ್ತದೆ. ನಂತರ ಭಾರತದಲ್ಲಿ ಒಂದೇನ ಥಾರ್ ಡೆಸರ್ಟ್ ಇರೋದು? ನೋ, ಭಾರತ ಮತ್ತು ಪಾಕಿಸ್ತಾನ ಎರಡರಲ್ಲೂ ಸಹ ನಮಗೆ ಒಂದು ಥಾರ್ ಡೆಸರ್ಟ್ ಇದೆ. ನಿಮಗೆ ಇಲ್ಲಿ GK ಪ್ರಶ್ನೆಗಳು ಸಹ ಯಾವ ರೀತಿ ಬೇಕಾದ್ರೂ ಕೇಳ್ಬೋದು, ಹೇಳ್ತಾ ಬರ್ತೀನಿ. ನಮಗೆ ಭಾರತದಲ್ಲಿ 85% ಅಷ್ಟು ಥಾರ್ ಮರುಭೂಮಿ ಕವರ್ ಆಗಿದೆ. ಇನ್ನು ಮಿಕ್ಕಿದ 50% ಮಾತ್ರ ನಮಗೆ ಪಾಕಿಸ್ತಾನದಲ್ಲಿ ಹಬ್ಬಿದೆ ಸ್ನೇಹಿತರೆ. ಪಾಕಿಸ್ತಾನದಲ್ಲಿ ನಮಗೆ 2 ಪ್ರಾಂತ್ಯಗಳಲ್ಲಿ ಹಬ್ಬಿದೆ. ಯಾವುದು? ಒಂದು ಪಂಜಾಬ್ ಪ್ರಾಂತ್ಯ ಮತ್ತು ಇನ್ನೊಂದು ಸಿಂಧ್ ಪ್ರಾಂತ್ಯ ಅಂತ ಬರ್ತವೆ. ಪಂಜಾಬ್ ಮತ್ತು ಸಿಂಧ್ ಪ್ರಾಂತ್ಯಗಳಲ್ಲಿ ಪಾಕಿಸ್ತಾನದಲ್ಲಿ 50% ಅಷ್ಟು ಥಾರ್ ಡೆಸರ್ಟ್ ಒಳಗೊಂಡಿದೆ ಅನ್ನೋದು ಸಹ ನೀವು ಮಾಹಿತಿಯನ್ನು ನೆನಪಲ್ಲಿಟ್ಕೊಂಡಿರ್ಬೇಕು. ಇದನ್ನು ಸಹ ಇಂಪಾರ್ಟೆಂಟ್ ಆಗಿರ್ತದೆ. ಯಾಕಂದರೆ ನಿಮಗೆ GK ಪ್ರಶ್ನೆ ಕೇಳಿದಾಗ ಈ ರೀತಿ ಎಲ್ಲನೂ ಮಿಕ್ಸ್ ಮಾಡಿ ಪ್ರಶ್ನೆಗಳನ್ನು ಕೇಳ್ತಾ ಬರ್ತಾರೆ. ಇನ್ನು ನಂತರ ನಮಗೆ ಪ್ರಪಂಚದಲ್ಲಿ ಎಕ್ಸಾಮ್ಗಳಲ್ಲಿ ಪ್ರಶ್ನೆ ಕೇಳ್ತಾನೆ, ಉಷ್ಣ ವಲಯದ ಮರುಭೂಮಿಗಳು ಯಾವುದು ಮತ್ತು ಸಮೋಷ್ಣ ವಲಯದ ಮರುಭೂಮಿಗಳಿಗೆ ಉದಾಹರಣೆಗಳು ಯಾವುದು ಅಂತಲೂ ಸಹ ನಿಮಗೆ ಪ್ರಶ್ನೆಯನ್ನು ಕೇಳಲಾಗ್ತದೆ. ಅದರದ್ದೊಂದು PDF ನಾನು ನಿಮಗೆ ಟೆಲಿಗ್ರಾಮ್ ಗ್ರೂಪಲ್ಲಿ ಅಪ್ಲೋಡ್ ಮಾಡ್ತೀನಿ ಸ್ನೇಹಿತರೆ. ನಂತರ ಮುಂದಿನ ಪ್ರಶ್ನೆ ನೋಡ್ತಾ ಬರೋಣ. ಓಕೆ, ಮುಂದಿನ ಪ್ರಶ್ನೆ ಇದು ಎವರ್ಗ್ರೀನ್ ಪ್ರಶ್ನೆ ಆಗಿರುತ್ತೆ. ಇದು ಯಾವಾಗಲೂ ಸುದ್ದಿಯಲ್ಲಿರುತ್ತೆ. ನಾನು ಆಲ್ರೆಡಿ ಹೇಳಿದ್ದೀನಿ, ನಿಮಗೆ ಕರೆಂಟ್ ಅಫೇರ್ಸ್ ತಿಳಿಸ್ತಾ ಇರೋದೆ ಮಿನಿಮಮ್ 1 ವರ್ಷದ ಕರೆಂಟ್ ಅಫೇರ್ಸನ್ನು ಎಲ್ಲನೂ ಸಹ ತಿಳಿಸ್ಕೊಡ್ತೀನಿ ಎಕ್ಸಾಮ್ ದೃಷ್ಟಿಯಿಂದ. ಈಗಿಂದ ಜನವರಿಯಿಂದ ಶುರು ಮಾಡ್ಕೊಂಡಿದ್ದೀನಿ. ನಿಮಗೆ ಎಕ್ಸಾಮ್ ಬರೋಷ್ಟೊತ್ತಿಗೆ ಆಲ್ಮೋಸ್ಟ್ ನಿಮಗೆ ಅಕ್ಟೋಬರ್, ನವಂಬರ್, ಡಿಸೆಂಬರಲ್ಲಿ ಎಕ್ಸಾಮ್ಗಳು ಆಗೋ ಚಾನ್ಸಸ್ ಇರುತ್ತೆ. ಅಲ್ಲಿವರೆಗೂ ಸತತವಾಗಿ ಯಾವಾಗಲೂ ಎವರ್ಗ್ರೀನ್ ಅಂತ ಹೇಳಿದರೆ 1 ವರ್ಷ ತನಕನೂ ಅದು ಕರೆಂಟ್ ಅಫೇರ್ಸ್ ತುಂಬ ಸುದ್ದಿಯಲ್ಲಿರ್ತವೆ. ಅಂತಹ ಕರೆಂಟ್ ಅಫೇರ್ಸ್ ಸಬ್ಜೆಕ್ಟ್ ಲಿಂಕ್ ಮಾಡಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋದು. ಇನ್ನು ಮುಂಚೆ ಹೇಳಿದಾಗೆ ಒನ್ಲೈನರ್ ಕರೆಂಟ್ ಅಫೇರ್ಸನ್ನು ಟೆಲಿಗ್ರಾಮಲ್ಲಿ ಪ್ರತಿದಿನ ಅಪ್ಲೋಡ್ ಮಾಡ್ತೀನಿ. ಅಲ್ಲಿ ಒನ್ಲೈನರ್ನ ನೀವು ಅಟೆಂಡ್ ಮಾಡ್ತಾ ಬರಬೇಕಾಗುತ್ತೆ. ಓಕೆ, ನೋಡ್ತಾ ಬರೋಣ. ಮುಂದಿನ ಪ್ರಶ್ನೆ, ಸಿಂಧು ಜಲ ಒಪ್ಪಂದಕ್ಕೆ ಸಂಬಂಧಿಸಿದಂತೆ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಪ್ರಶ್ನೆ ಕೇಳ್ತಾ ಬಂದಿದ್ದಾರೆ. ನೋಡ್ತಾ ಬರೋಣ. 1960ರಲ್ಲಿ ಇದು ಜರುಗಿತು ಅಂತ ಪ್ರಶ್ನೆ ಕೊಟ್ಟಿದ್ದಾರೆ. ನಂತರ ಎರಡನೇದು, ಈ ಒಪ್ಪಂದವು ಭಾರತ ಮತ್ತು ಪಾಕಿಸ್ತಾನಗಳ ನಡುವೆ ಜರುಗಿದ ಒಪ್ಪಂದ ಆಗಿದೆ ಅಂತ ಕೇಳ್ತಾ ಬಂದಿದ್ದಾನೆ. ಮೂರನೇದು, ಈ ಒಪ್ಪಂದವು ವಿಶ್ವಸಂಸ್ಥೆಯ ಸಹಯೋಗದೊಂದಿಗೆ ಜರುಗಿತು ಅಂತ ಕೇಳ್ತಾ ಬಂದಿದ್ದಾನೆ. ನಂತರ ಈ ಒಪ್ಪಂದದಲ್ಲಿ ಭಾರತದ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು, ಪಾಕಿಸ್ತಾನದ ರಾಷ್ಟ್ರಪತಿ ಮೊಹಮ್ಮದ್ ಅಯೂಬ್ ಖಾನ್ ನಡುವೆ ಸಹಿ ಆಯಿತು ಅಂತಲೂ ಸಹ ಕೇಳ್ತಾ ಬಂದಿದ್ದಾನೆ. ಹಾಗಾದರೆ ಸಿಂಧು ಜಲ ಒಪ್ಪಂದ ಅಂತ ಪ್ರಶ್ನೆ ಕೇಳ್ತಾ ಬರ್ತಾನೆ. ತುಂಬಾ ಇಂಪಾರ್ಟೆಂಟು. ಇಂಡಸ್ ವಾಟರ್ ಟ್ರೀಟಿ ಅಂತ ಕರಿತೀವಿ, ಅಂದರೆ IWT ಅಂತ ಕೇಳ್ತಾನೆ ಫುಲ್ ಫಾರ್ಮು. ಇಂಡಸ್ ವಾಟರ್ ಟ್ರೀಟಿ ಅಂತ ಕರಿತೀವಿ. ಇದು 1960ರಲ್ಲಿ ಜರುಗ್ತಾ ಬರ್ತದೆ ಸ್ನೇಹಿತರೆ. ಇದೊಂದು ನಮಗೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಜರುಗ್ತಾ ಬರುತ್ತೆ. ಇನ್ನು ಭಾರತ ಅಂತ ಬಂದಾಗ ಮೊದಲು ನಮಗೆ ಆಗಿದ್ದಂತಹ ನೀವು ರಾಷ್ಟ್ರಪತಿಗಳಾಗಿರ್ಬೋದು, ಪ್ರಧಾನಮಂತ್ರಿಗಳು, PM ಯಾರು ಅಂತ ನೀವು ನೆನಪಲ್ಲಿಟ್ಕೊಂಡಿರ್ಬೇಕು. ಯಾಕಂದರೆ ನಿಮಗೆ PMಗಳನ್ನು ಆರ್ಡರ್ ವೈಸು ಸಹ ಬರೆಯೋದಕ್ಕೆ ಕೇಳ್ತಾರೆ. ಆಗ ನಮಗೆ 1960 ಅಂದರೆ ಆಲ್ಮೋಸ್ಟ್ 2 ಸಲ ನಮಗೆ ಜವಾಹರ್ಲಾಲ್ ನೆಹರು 1960 ಮೇಲೂ ಸಹ ಅವರು ಇರ್ತಾರೆ ಸ್ನೇಹಿತರೆ. ಹಾಗಾಗಿ ಅವರೇ ಇರ್ತಾರೆ ಅಂತ ಕನ್ಫರ್ಮ್ ಆಗಿರುತ್ತೆ. ಹಾಗಾದರೆ ಪಾಕಿಸ್ತಾನದ ರಾಷ್ಟ್ರಪತಿಗಳು ಅವರೇ ಆಗಿದ್ರು ಅನ್ನೋದೊಂದು ಕನ್ಫ್ಯೂಷನ್ ಆಗ್ತಾ ಬರುತ್ತೆ. ಸೊ ಆಗಿದ್ದಂತಹ ಪಾಕಿಸ್ತಾನದ ರಾಷ್ಟ್ರಪತಿ ಅಯೂಬ್ ಖಾನ್ ಅವರೇ ಆಗಿರ್ತಾರೆ ಸ್ನೇಹಿತರೆ. ಅದನ್ನು ಸಹ ಇಂಪಾರ್ಟೆಂಟು. ಯಾರ ನಡುವೆ ಆಯಿತು ಅಂತಲೂ ಸಹ ನಿಮಗೆ GK ಪ್ರಶ್ನೆಗಳನ್ನು ಕೇಳಲಾಗ್ತದೆ. ಎಷ್ಟರಲ್ಲಿ ಆಯಿತು ಅಂತಲೂ GK ಪ್ರಶ್ನೆ ಕೇಳಲಾಗ್ತದೆ.
ಯಾವ ಎರಡು ದೇಶಗಳ ನಡುವೆ ಆಯಿತು ಅಂತಲೂ ಸಹ ಜಿ ಕೆ ಪ್ರಶ್ನೆಗಳನ್ನು ನಿಮಗೆ ಕೇಳಲಾಗ್ತದೆ, ನೆನಪಿಟ್ಕೋಬೇಕು. ಇತ್ತೀಚೆಗೆ ಇದು ಸುದ್ದಿಯಲ್ಲಿದೆ, ಯಾಕಂದರೆ ಈ ಒಪ್ಪಂದವನ್ನು ಆವಾಗ ಒಪ್ಪಂದ ಮಾಡ್ಕೊಂಡಿದ್ದು, ಆಗಾಗ ವರ್ಷಗಳು ಕಳೆದಂತೆ ಅಲ್ಲಿ ಸ್ವಲ್ಪ ಬೇರೆ ಬೇರೆ ಏನಾದರೂ ಚೇಂಜಸ್ ಮಾಡ್ಕೊಳ್ತಾ ಬರೋಣ ಅಂತ ಹೇಳ್ಬಿಟ್ಟು ಒಪ್ಪಂದಗಳನ್ನು ಮಾಡ್ಕೊಳ್ತಾ ಬರ್ತಾರೆ. ಸೊ ಇತ್ತೀಚೆಗೆ ಡಿಸೆಂಬರಲ್ಲೂ ಸಹ ಇದು ಸುದ್ದಿಯಲ್ಲಿದೆ, ಹಾಗಾಗಿ ಕೇಳುವಂಥ ಚಾನ್ಸಸ್ ಇರುತ್ತೆ ಅಂತ ಹೇಳ್ಬಿಟ್ಟು ಈ ಪ್ರಶ್ನೆಯನ್ನು ನಾನು ಪಿಕ್ ಮಾಡ್ಕೊಳ್ತಾ ಬಂದಿದ್ದೀನಿ. ಓಕೆ, ನಂತರ ನಮಗೆ ಸಿಂಧೂ ನದಿ ಅಂತ ಬಂದಾಗ, ವಾಟರ್ ಅಂತ ಬಂದಾಗ ಇಷ್ಟು ಪ್ರಶ್ನೆಗಳನ್ನು ಜಿ ಕೆಯಲ್ಲಿ ಕೇಳ್ತಾ ಬರ್ತಾರೆ. ಅದು ನಮಗೆ ಎಕ್ಸಾಕ್ಟ್ ಸಿಂಧೂ ನದಿ ಒಪ್ಪಂದ ಅಂತ ಬಂದಾಗ ಎಷ್ಟರಲ್ಲಿ ಆಯಿತು ಅಂತಲೂ ಸಹ ನಿಮಗೆ ಪ್ರಶ್ನೆಗಳನ್ನು ಕೇಳಲಾಗ್ತದೆ. ಎಲ್ಲಿ ಆಯಿತು ಅಂತಲೂ ಕೇಳ್ಬಿಡ್ತಾರೆ ನೋಡಿ. ಸೆಪ್ಟೆಂಬರ್ 16, 1960 ಆಗ್ತಾ ಬರ್ತದೆ ಸ್ನೇಹಿತರೆ. ಸಿಂಪಲ್ ಸೆಪ್ಟೆಂಬರ್ ಅಂತ ನೆನ್ಪಿಟ್ಕೊಂಡು 1960 ನೆನಪಿದೆ ನಿಮಗೆ. 16 ಅಂತ ನಿಮಗೆ ಈಸಿಯಾಗಿ ನೆನಪು ಬರುತ್ತೆ. ಎಸ್ ಅಂದರೆ ನೋಡಿ, ಸಿಂಧು ಶುರುವಾಗೋದು ಎಸ್ ಲೆಟ್ರಿಂದ, ಸೆಪ್ಟೆಂಬರಿಂದ ಶುರುವಾಗಿದೆ ಅಂತ ನೆನ್ಪಿಟ್ಕೊಳ್ಳಿ. ಕೆಲವೊಮ್ಮೆ ಎಕ್ಸಾಕ್ಟ್ ಡೇಟು ಸಹ ಕೇಳಲಾಗ್ತದೆ, ಯಾಕಂದರೆ ಇವೆಲ್ಲ ಮಹತ್ವವಾದಂತಹ ಒಪ್ಪಂದಗಳಾಗಿರ್ತವೆ. ಎಲ್ಲಿ ಜರುಗಿತ್ತು ಈ ಒಪ್ಪಂದ ಅಂತ ಕೇಳ್ತಾನೆ, ಕರಾಚಿ, ಪಾಕಿಸ್ತಾನದ ಕರಾಚಿಯಲ್ಲಿ ಜರುಗಿರುತ್ತೆ ಈ ಒಪ್ಪಂದ. ಓಕೆ, ಅದನ್ನು ಸಹ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು ನಮಗೆ ಸಿಂಧು ನದಿ ಅಂತ ಬಂದಾಗ, ಸಿಂಧು ನದಿ ನಮಗೆ ಭಾರತದಲ್ಲಿ ಹರಿಯುವಂತಹ ಉದ್ದವಾದ ನದಿ ಸಿಂಧು ನದಿ ಆಗಿರುತ್ತೆ. ಭಾರತದ ಅತಿ ಉದ್ದವಾದ ನದಿ ಅಂತ ಕೇಳಿದರೆ ಗಂಗಾ ನದಿ ಆಗಿರುತ್ತೆ. ಇಲ್ಲೂ ಸಹ ಕನ್ಫ್ಯೂಷನ್ ಮಾಡ್ಕೋಬಾರ್ದು. ಇನ್ನು ಸಿಂಧು ನದಿಯಲ್ಲಿ ನಮಗೆ ಪ್ರಮುಖವಾಗಿ 5 ಉಪನದಿಗಳು ಯಾವಾಗಲೂ ಎಕ್ಸಾಮ್ಗಳಲ್ಲಿ ಕೇಳ್ತಾನೆ. ಏನು ಪಂಜಾಬ್ನಲ್ಲಿ ಹರಿಯುವಂತಹ 5 ಉಪನದಿಗಳು, ಒಂದು ರಾಜ್ಯಗಳ ಅಂದರೆ ಪಂಚ ನದಿಗಳ ರಾಜ್ಯ ಅಂತ ಯಾವುದನ್ನು ಕರಿತೀವಿ ಅಂತ ಕೇಳಿದರೆ ಅದು ಪಂಜಾಬ್ ಆಗಿರುತ್ತೆ ಸ್ನೇಹಿತರೆ. ಪಂಜಾಬ್ ಅಂತ ನೆನ್ಪಿಟ್ಕೋಬೇಕು, ಈಸಿಯಾಗೆ ನೆನಪು ಬರ್ತದೆ. ನಮಗೆ ಈ ಒಂದು 5 ನದಿಗಳಲ್ಲಿ ನಮಗೆ ಭಾರತದಲ್ಲಿ ಈ ಒಪ್ಪಂದದ ಪ್ರಕಾರ ಬಿಯಾಸ್ ಆಗಿರ್ಬೋದು, ರಾವಿ ಆಗಿರ್ಬೋದು ಮತ್ತು ಸಟ್ಲೇಜ್, ಬಿಯಾಸ್, ರಾವಿ, ಸಟ್ಲೇಜ್ ನದಿಗಳು ನಮಗೆ ಈ ಒಂದು ಭಾರತದ 3 ಪೂರ್ವದ ನದಿಗಳನ್ನು ನಿಯಂತ್ರಿಸ್ತಾ ಬರುತ್ತೆ. ಯಾವುದು? ಬಿಯಾಸ್, ರಾವಿ, ಸಟ್ಲೇಜ್ ಈ ಒಪ್ಪಂದದ ಪ್ರಕಾರ. ನಂತರ ಪಾಕಿಸ್ತಾನದಲ್ಲಿ ಇನ್ನು ಮಿಕ್ಕಿದ್ದು ಸಿಂಧು ಆಗಿರ್ಬೋದು, ಚೀನಾಬ್ ಆಗಿರ್ಬೋದು ಮತ್ತು ಜೀಲಂ, ಇವೆಲ್ಲನೂ ಸಹ ಪಾಕಿಸ್ತಾನ ಈ ಒಪ್ಪಂದದ ಮುಖಾಂತರ ನಿಯಂತ್ರಣದಲ್ಲಿ ಇಟ್ಕೊಂಡಿದೆ ಅಂತ ಇದರಲ್ಲಿ ಒಂದು ಸಿಂಧೂ ನದಿಯ ಒಪ್ಪಂದಗಳನ್ನು ಮಾಡಿಕೊಳ್ಳಲಾಗಿದೆ. ಸೊ ನಮ್ಮ ಭಾರತದ ನಿಯಂತ್ರಣ ಇರೋದು ಇವು 3, ಪಾಕಿಸ್ತಾನದ ನಿಯಂತ್ರಣ ಇರೋದು ಇವು 3 ಆಗಿರುತ್ತೆ. ನಿಮಗೆ ನೆಕ್ಸ್ಟ್ ಲೆವೆಲ್ ಪ್ರಶ್ನೆ ಕೇಳಿದರೆ ಇಲ್ಲಿ ನಿಮಗೆ ಪ್ರಶ್ನೆಗಳನ್ನು ಕೇಳಲಾಗ್ತದೆ. ಓಕೆ, ಹಾಗಾದರೆ ಇಲ್ಲಿ ಯಾವ ಉತ್ತರ ತಪ್ಪಿದೆ ಸರ್? ಹಾಗಾದರೆ ಎಲ್ಲನೂ ಸರಿ ಇದೆ ನೀವು ಹೇಳಿದ್ದು ಅಂತ ಹೇಳ್ತಾ ಬರ್ತೀವಿ ನೋಡಿ. ಇಲ್ಲಿ ಆಪ್ಷನ್ 3 ಗಮನಿಸಿ. ಇದು ನಮಗೆ ಸಿಂಧೂ ನದಿ ಅಂತ ಬಂದಾಗ ನಮಗೆ ಅವಾಗ ವರ್ಲ್ಡ್ ಬ್ಯಾಂಕ್ ಅಂತ ಇತ್ತು. ಓಕೆ, ವಿಶ್ವ ಬ್ಯಾಂಕ್ ಅಂತ ಏನು ಕರಿತೀವಿ, ಅವುಗಳ ಮೂಲಕ, ಅವುಗಳ ಮಧ್ಯಸ್ಥಿಕೆಯಲ್ಲಿ ಸಿಂಧೂ ನದಿ ಒಪ್ಪಂದ ಆಗ್ತಾ ಬರುತ್ತೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ. ಸೊ ಅಲ್ಲಿ ವಿಶ್ವಸಂಸ್ಥೆ ಅಂದರೆ ಯುನೈಟೆಡ್ ನೇಷನ್ ಆಗಿರುತ್ತೆ. ಇಲ್ಲಿ ಉತ್ತರ ಬಂದು ನಮಗೆ ವರ್ಲ್ಡ್ ಬ್ಯಾಂಕ್, ವಿಶ್ವ ಬ್ಯಾಂಕ್ ಆಗಿರುತ್ತೆ. ಹಾಗಾಗಿ ಈ ಹೇಳಿಕೆ ತಪ್ಪಾಗಿರುತ್ತೆ, ನೆನಪಿಟ್ಕೋಬೇಕು. ಎಕ್ಸಾಂಪಲ್ PC ಡೈರೆಕ್ಟಾಗಿ ಕೇಳಿದ್ದಾನೆ, ಸಿಂಧೂ ಜಲ ಒಪ್ಪಂದ ಯಾವ ಒಂದು ಸಂಘಟನೆ ಮಧ್ಯೆ ಜರುಗಿತು ಅಂತ, ವರ್ಲ್ಡ್ ಬ್ಯಾಂಕ್ ಆಗಿರುತ್ತೆ. ನಂತರ ನಮಗೆ 5ನೇ ಪ್ರಶ್ನೆ ನೋಡ್ತಾ ಬರೋಣ. ಇವತ್ತಿನ ಕೊನೆಯ ಪ್ರಶ್ನೆ ಆಗಿರುತ್ತೆ. ಆರ್ಕಟಿಕ್ ಪ್ರದೇಶದಲ್ಲಿ ನಡೆಯುತ್ತಿರುವಂತಹ ಪರಿಸರ ಬದಲಾವಣೆಗಳ ಸಮಗ್ರ ಅವಲೋಕಗಳನ್ನು ಕುರಿತು ಇತ್ತೀಚೆಗೆ 2024 ಆರ್ಕಟಿಕ್ ರಿಪೋರ್ಟ್ ಕಾರ್ಡನ್ನು ಅಭಿವೃದ್ಧಿಪಡಿಸಿದಂತಹ ಸಂಸ್ಥೆ ಯಾವುದು ಅಂತ ಪ್ರಶ್ನೆಯನ್ನು ಕೇಳ್ತಾ ಬರ್ತಾನೆ ಸ್ನೇಹಿತರೆ. ತುಂಬಾ ಇಂಪಾರ್ಟೆಂಟು. 2020 ಆರ್ಕಟಿಕ್ ರಿಪೋರ್ಟ್ ಕಾರ್ಡನ್ನು ಅಭಿವೃದ್ಧಿಪಡಿಸಿದಂತಹ ಸಂಸ್ಥೆ ಯಾವುದು ಅಂತ ನಿಮಗೆ ಪ್ರಶ್ನೆಗಳನ್ನು ಕೇಳಲಾಗ್ತದೆ. ಸೊ ಇಲ್ಲಿ ನಮಗೆ WMOನ ಅಥವಾ IMOನ, NOAನ ಅಥವಾ UFCCನ ಅಂತ ಪ್ರಶ್ನೆಯನ್ನು ಕೇಳಲಾಗ್ತದೆ. ನೋಡಿ, ಇಲ್ಲಿ ಕೊಟ್ಟಿರುವಂಥ 4 ಆಪ್ಷನ್ಗಳು ಸಹ ನಮಗೆ ಎಕ್ಸಾಮ್ ದೃಷ್ಟಿಯಿಂದ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. WMO ಫುಲ್ ಫಾರ್ಮ್ ಪ್ರಶ್ನೆ ಆಗಿದೆ, IMO ಫುಲ್ ಫಾರ್ಮ್ ಪ್ರಶ್ನೆ ಆಗಿದೆ, ಇದ್ರದ್ದು ಸಹ, ಮತ್ತು UNFCC ಇವೆಲ್ಲ ಫುಲ್ ಫಾರ್ಮ್ಗಳು ನಮಗೆ ಎಕ್ಸಾಮ್ ದೃಷ್ಟಿಯಿಂದ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಎಲ್ಲನೂ ಸಹ ನೀವು ಆ್ಯಸ್ ಇಟ್ ಈಸ್ ಹೆಂಗಿದೆಯೋ ಹಾಗೆ ಬರೆದಿಟ್ಕೊಂಡಿರಬೇಕಾಗುತ್ತೆ. ಫ್ರೆಶರ್ಸ್ ಯಾರನ್ನ ಓದ್ತಿದ್ರೆ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಇರೋರಿಗೆ ಗೊತ್ತಿರುತ್ತೆ ಅದ್ರ ಬಗ್ಗೆ ಮಾಹಿತಿ. ಓಕೆ, ನಂತರ ಈ ಒಂದು ಆರ್ಕಟಿಕ್ ರಿಪೋರ್ಟ್ ಕಾರ್ಡ್ ಅಂತ ಬಂದಾಗ, ಆರ್ಕಟಿಕ್ ಅಂತ ಬಂದಾಗ ಆಲ್ಮೋಸ್ಟು ಸಾಗರ ಆಗಿರುತ್ತೆ, ಸಾಗರಕ್ಕೆ ಸಂಬಂಧಪಟ್ಟಂತಹ ಒಂದು ರಿಪೋರ್ಟ್ ಆಗಿರುತ್ತೆ. ಯಾಕಂದರೆ ಆರ್ಕಟಿಕ್ ಅನ್ನೋದು ಒಂದು ಮಹಾಸಾಗರ ಅಂತ ಎಲ್ರಿಗೂ ಸಹ ಗೊತ್ತಿದೆ. ಅತಿ ಚಿಕ್ಕ ಒಂದು ಸಾಗರ ಯಾವುದು ಅಂತ ಕೇಳಿದರೆ ಆರ್ಕಟಿಕ್ ಸಾಗರ ಆಗಿದೆ ಅಂತಲೂ ನಿಮಗೆ ಗೊತ್ತಿದೆ ಸ್ನೇಹಿತರೆ. ಅದ್ರ ಜೊತೆ ಹಾಗಾದರೆ ಇಲ್ಲಿ ನಮಗೆ ಮಾರಿಟೈಮ್ ಅಂತ ಬಂದಾಗ ಇದನ್ನು ಸಹ ಸಾಗರಕ್ಕೆ ಸಂಬಂಧಪಟ್ಟಿರೋದಾಗಿರುತ್ತೆ. ನೋಡಿ, ಮೆಟಲರ್ಜಿಕಲ್ ಅಂತ ಬಂದಾಗ ಇದು ನಮಗೆ ಬರಲ್ಲ, ಔಟ್ ಆಫ್ ಸಿಲೆಬಸ್ ಅಂತ ತಿಳ್ಕೊಂಡ್ಬಿಡ್ಬೇಕು. ಇನ್ನು ಯುನೈಟೆಡ್ ನೇಷನ್ ಕನ್ವೆನ್ಷನ್ ಆನ್ ಕ್ಲೈಮೇಟ್, ಹವಾಮಾನ ಅಂತ ಬರುತ್ತೆ. ಓಕೆ, ಕ್ಲೈಮೇಟ್ ಚೇಂಜ್ ಬಗ್ಗೆ ಅಂದರೆ ಹವಾಮಾನ ಅಂತ ಬರುತ್ತೆ. ಸೊ ಇದನ್ನು ಆಪ್ಷನನ್ನು ನೀವು ಎಲಿಮಿನೇಟ್ ಮಾಡ್ತಾ ಬರಬೇಕಾಗುತ್ತೆ. ಸೊ IMO ಮಾರಿಟೈಮ್ ಅನ್ನೋದು ಒಂದು ಸಾಗರ, ಕಡಲ ತೀರಕ್ಕೆ ಸಂಬಂಧಪಟ್ಟಿದ್ದು, ಮತ್ತು ಓಷನಿಕ್ ಮತ್ತು ಅಟ್ಮಾಸ್ಫಿಯರಿಕ್ ಅಂತಿದೆ. ಸೊ ಇವೆರಡರಲ್ಲಿ ಒಂದು ಆನ್ಸರ್ ಇರ್ಬೋದು ಅಂತ ನೀವು ಗೆಸ್ ಮಾಡ್ತಾ ಬರಬೇಕು. ಈ ರೀತಿ ಆಪ್ಷನನ್ನು ಎಲಿಮಿನೇಟ್ ಮಾಡಬೇಕು ಈ ರೀತಿ ಪ್ರಶ್ನೆಯಲ್ಲಿ. ಹಾಗಾದರೆ ಇಲ್ಲಿ ನಮಗೆ ಸರಿ ಉತ್ತರವನ್ನು ನೋಡ್ತಾ ಬರೋಣ. ಸರಿ ಉತ್ತರ ಇದಕ್ಕೆ C ಆಗಿರ್ತದೆ ಸ್ನೇಹಿತರೆ, ನ್ಯಾಷನಲ್ ಓಷನಿಕ್ ಅಟ್ಮಾಸ್ಫಿಯರಿಕ್ ಅಡ್ಮಿನಿಸ್ಟ್ರೇಷನ್. ಓಕೆ, NOAA ಅಂತ ಕರಿತೀವಲ್ಲ, ಅದ್ರ ಮೇಲೆ ನಮಗೆ ಎಕ್ಸಾಮಲ್ಲಿ ಪ್ರಶ್ನೆಯನ್ನು ಕೇಳ್ತಾ ಬರ್ತಾನೆ. ಇದನ್ನು 1970 ನಮಗೆ ವಾಷಿಂಗ್ಟನ್ DC ಇದು ಸ್ಥಾಪನೆ ಮಾಡಲಾಯಿತು. ವಾಷಿಂಗ್ಟನ್ DC ಎಲ್ಲಿದೆ? ಅಮೆರಿಕ ದೇಶದಲ್ಲಿರುವಂತಹ ವಾಷಿಂಗ್ಟನ್ DC ಆಗಿರುತ್ತೆ. ಇದರ ಕೇಂದ್ರ ಕಚೇರಿ NOAA ಎಲ್ಲಿದೆ ಅಂದರೆ ವಾಷಿಂಗ್ಟನ್ನ DC ಯಲ್ಲಿದೆ, ನೆನಪಲ್ಲಿರಬೇಕು. ಯಾಕೆ ಇದು ಸುದ್ದಿಯಲ್ಲಿದೆ ಅಂತ ಹೇಳ್ಬಿಟ್ರೆ,
ಈ ರಿಪೋರ್ಟನ್ನು ಎನ್ ಒ ರಿಪೋರ್ಟ್ ಏನಂತ ಕೊಟ್ಟಿದೆ ಅಂತ ಹೇಳಿಬಿಟ್ರೆ, ನಮಗೆ ಆರ್ಕಟಿಕ್ ಪ್ರದೇಶದಲ್ಲಿ ಇಂಗಾಲದ ಡೈಆಕ್ಸೈಡ್ ಪ್ರಮಾಣ, ಕಾರ್ಬನ್ ಡೈಆಕ್ಸೈಡ್ ಅಂತ ಏನು ಕರಿತೀವಿ, ಇದ್ರ ಪ್ರಮಾಣ ಹೆಚ್ಚಾಗ್ತಾ ಇದೆ. ಅದರಲ್ಲೂ ಎಕ್ಸ್ಪೆಷಲಿ ಒಂದು ಟಂಡ್ರಾ, ಆರ್ಕಟಿಕ್ ಪ್ರದೇಶದಲ್ಲಿರುವಂತಹ ಟಂಡ್ರಾ ಪ್ರದೇಶದಲ್ಲಿ ಒಂದು ಫರ್ಮಾಫ್ರಾಸ್ಟ್ ಅಂತ ಬರುತ್ತೆ. ಫ್ರಾಸ್ಟ್ ಅಂತ ಬರುತ್ತೆ. ಇದನ್ನು ಸಹ ನೆನಪಿಟ್ಕೊಳ್ಳಿ, ಡೆಪ್ತಾಗಿ ಕೇಳಿದರೆ ಇಲ್ಲೇ ಪ್ರಶ್ನೆ ಕೇಳ್ತಾನೆ. ಈ ಫರ್ಮಾಫ್ರಾಸ್ಟ್ ಕರಗುವಿಕೆಯಿಂದ ಇಂಗಾಲದ ಡೈಆಕ್ಸೈಡ್ ಪ್ರಮಾಣ ನಮಗೆ ಟಂಡ್ರಾ ಪ್ರದೇಶ ಅಥವಾ ಆರ್ಕಟಿಕ್ ಪ್ರದೇಶದಲ್ಲಿ ಅತಿ ಹೆಚ್ಚಾಗ್ತಾ ಇದೆ ಅಂತ ನಮಗೆ ಮಾಹಿತಿಯನ್ನು ಇದು ರಿಪೋರ್ಟ್ ನೀಡಿದೆ. ಯಾವುದು NOAA ಸಂಸ್ಥೆ ಆರ್ಕಟಿಕ್ ರಿಪೋರ್ಟ್ ಕಾರ್ಡ್ನಲ್ಲಿ ನೀಡಿದೆ. ಯಾವುದರಿಂದ? ಫರ್ಮಾಫ್ರಾಸ್ಟ್ ಕರಗುವಿಕೆಯಿಂದ ಟಂಡ್ರಾ ಪ್ರದೇಶ ಅಥವಾ ಆರ್ಕಟಿಕ್ ರೀಜನಲ್ಲಿ ಕಾರ್ಬನ್ ಡೈಆಕ್ಸೈಡ್ನ ಪ್ರಮಾಣ ಹೆಚ್ಚಾಗ್ತಾ ಇದೆ. ಸೊ ಹಾಗಾಗಿ ಇಂಗಾಲದ ಡೈಆಕ್ಸೈಡ್ ಪ್ರಮಾಣ ಉತ್ಸರ್ಜನೆಯ ಮೂಲವಾಗಿ ಅತಿ ಹೆಚ್ಚಾಗಿ ಮಾರ್ಪಡ್ತಾ ಇದೆ, ಅತಿ ಹೆಚ್ಚಾಗಿ ಜಾಸ್ತಿ ಆಗ್ತಾ ಇದೆ ಅಂತ ನಿಮಗೆ ಪ್ರಶ್ನೆಗಳನ್ನು ಕೇಳಲಾಗ್ತದೆ ಸ್ನೇಹಿತರೆ. ಇದನ್ನು ಸಹ ಇಂಪಾರ್ಟೆಂಟ್ ಆಗಿರುತ್ತೆ, ಎಕ್ಸಾಮ್ ದೃಷ್ಟಿಯಿಂದ ತುಂಬಾ ಇಂಪಾರ್ಟೆಂಟು. ಈ ಥರ ಪ್ರಶ್ನೆಗಳು ಕೇಳುವಂಥ ಚಾನ್ಸಸ್ ತುಂಬಾ ಇರುತ್ತೆ. ನಂತರ ನಮಗೆ ಇಲ್ಲಿ ಬೇರೆಗಳು ಹೆಡ್ ಕ್ವಾರ್ಟರ್ಸು ಸಹ PCPSCಯಲ್ಲಿ ಡೈರೆಕ್ಟಾಗಿ ಮ್ಯಾಚ್ ದಿ ಫಾಲೋಯಿಂಗ್ ಕೇಳ್ತಾ ಬರ್ತಾನೆ. KPSCಗೂ ಸಹ ಕೇಳುವಂಥ ಸಾಧ್ಯತೆ ಇರುತ್ತೆ. WMOನ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂತ ಪ್ರಶ್ನೆ ಕೇಳ್ತಾನೆ. ಜಿನೇವಾದಲ್ಲಿದೆ. ಇದು 1950ರಲ್ಲಿ ಸ್ಥಾಪನೆ ಆಗಿರುತ್ತೆ. ಇದನ್ನು ಸಹ ಪ್ರಶ್ನೆ ಆಗಿದೆ. ಸಂವಿಧಾನ ಜಾರಿಗೆ ಬಂದಾಗ ಸ್ಥಾಪನೆ ಆಗಿದೆ ಅಂತ ನೀವು ನೆನಪಿಟ್ಕೊಂಡಿರಬೇಕಾಗುತ್ತೆ. ನಂತರ ಇಂಟರ್ನ್ಯಾಷನಲ್ ಮಾರಿಟೈಮ್ ಆರ್ಗನೈಸೇಷನ್, ನೋಡಿ ಇಲ್ಲಿ ಕನ್ಫ್ಯೂಷನ್ ಆಗ್ಬೋದು ಒಂದ್ಸಲ. WMO ಅಂತಲೇ ಡೈರೆಕ್ಟಾಗಿ ಒಂದೇ ವರ್ಡಲ್ಲಿ ಕೇಳ್ಬಿಡ್ತಾನೆ. IMO ಅಂತ ಕೊಡ್ತಾನೆ. ನೋಡಿ, WMO ಅಂದರೆ ಜಿನೇವಾ, IMO ಇದ್ರ ಹೆಡ್ ಕ್ವಾರ್ಟರ್ಸ್ ಇರೋದು ಲಂಡನ್ನಲ್ಲಿ ಸ್ನೇಹಿತರೆ, ನೆನಪಲ್ಲಿರಬೇಕು. ಇನ್ನು ಇದು NOAA ಹೆಡ್ ಕ್ವಾರ್ಟರ್ಸು ವಾಷಿಂಗ್ಟನ್ನ DC ಇನ್ನು UNFCCC ಫುಲ್ ಫಾರ್ಮ್ ಕೇಳ್ತಾ ಬರ್ತಾನೆ ಎಕ್ಸಾಮ್ ದೃಷ್ಟಿಯಿಂದ, ತುಂಬಾ ಇಂಪಾರ್ಟೆಂಟು. ಇದು ಕೇಂದ್ರ ಕಚೇರಿ ಬಾನ್, ಆಗಲೇ ಹೇಳಿದ್ನಲ್ಲ ಜರ್ಮನಿಯಲ್ಲಿದೆ. ಬಾನ್ ಅನ್ನೋದು ಜರ್ಮನಿಯಲ್ಲಿದೆ, ನೆನಪಲ್ಲಿಟ್ಕೋಬೇಕು. ಇದನ್ನು ಸಹ ಎಕ್ಸಾಮ್ಗಳಲ್ಲಿ ಪದೇ ಪ್ರಶ್ನೆ ರಿಪೀಟ್ ಆಗ್ತಾ ಬಂದಿದೆ. ಫುಲ್ ಫಾರ್ಮು ಕೇಳ್ತಾನೆ, ಅದರ ಕೇಂದ್ರ ಕಚೇರಿ ಎಲ್ಲಿದೆ ಅಂತಲೂ ಸಹ ನಿಮಗೆ ಕೇಳ್ತಾ ಬರ್ತಾನೆ ಸ್ನೇಹಿತರೆ. ಇನ್ನು ಸಾಗರ ಅಂತ ಬಂದಾಗ ಆರ್ಕಟಿಕ್ ಸಾಗರದ ಮೇಲೆ 2 ರೀತಿ ಪ್ರಶ್ನೆ ಕೇಳ್ತಾನೆ. ಅತ್ಯಂತ ಚಿಕ್ಕ ಸಾಗರ ಯಾವುದು ಮತ್ತು ಅತ್ಯಂತ ಕಡಿಮೆ ಆಳ ಹೊಂದಿರುವಂತಹ ಸಾಗರ ಯಾವುದು ಅಂತ ಕೇಳ್ತಾನೆ. ಅದನ್ನು ಸಹ ನಮಗೆ ಎಕ್ಸಾಮ್ ದೃಷ್ಟಿಯಲ್ಲಿ ಕಡಿಮೆ ಆಳ ಹೊಂದಿರುವಂಥ ಸಾಗರ ಯಾವುದು ಅಂತ ಕೇಳಿದರೆ ಆರ್ಕಟಿಕ್ ಸಾಗರ ಆಗಿರುತ್ತೆ. ನಂತರ ಉತ್ತರ ಧ್ರುವ ಎಲ್ರಿಗೂ ಗೊತ್ತು. ಇಲ್ಲಿ ನಮಗೆ ಇಲ್ಲಿ ಧ್ರುವ ಪ್ರದೇಶ ಇರುತ್ತೆ. ಇಲ್ಲಿ ಉತ್ತರ ಧ್ರುವವನ್ನು ಹೊಂದಿರೋದು ಆರ್ಕಟಿಕ್ ಪ್ರದೇಶ ಆಗಿರುತ್ತೆ. ಇನ್ನು ನಮಗೆ ದಕ್ಷಿಣ ಗೋಳಾರ್ಧದಲ್ಲಿರೋದು ಅಂಟಾರ್ಟಿಕಾ ಸಾಗರ ಆಗಿರುತ್ತೆ, ನೆನಪಿಡಬೇಕು. ಉತ್ತರ ಧ್ರುವವನ್ನು ಆವರಿಸಿರುವಂತಹ ಸಾಗರ ಯಾವುದು ಅಂತ ಕೇಳಿದರೆ ಆರ್ಕಟಿಕ್ ಸಾಗರ ಆಗಿರ್ತದೆ ಸ್ನೇಹಿತರೆ, ನೆನಪಲ್ಲಿರಬೇಕು. ಇನ್ನು ನಿಮ್ಗೆ ಆಲ್ರೆಡಿ ಮುಂಚೆ ಎಲ್ಲ ಹೇಳಿದ್ದೀನಿ. ತ್ರಿಕೋನ ಆಕಾರದಲ್ಲಿರುವಂತಹ ಸಾಗರ ಬಂದು ಪೆಸಿಫಿಕ್ ಸಾಗರ ಆಗಿರುತ್ತೆ. S ಆಕಾರದಲ್ಲಿರುವಂತಹ ಸಾಗರ ಬಂದು ಅಟ್ಲಾಂಟಿಕ್ ಸಾಗರ ಆಗಿರುತ್ತೆ. ಇನ್ನು M ಆಕಾರದಲ್ಲಿರುವಂತಹ ಸಾಗರ ಬಂದು ಹಿಂದೂ ಮಹಾಸಾಗರ ಆಗಿರುತ್ತೆ, ನೆನಪಲ್ಲಿರಬೇಕು ಸ್ನೇಹಿತರೆ. ಈ ರೀತಿ ಪ್ರಶ್ನೆಗಳು ಸಹ ನಿಮಗೆ ನೆನಪಲ್ಲಿ ಕೇಳ್ತಾನೆ. ಇನ್ನು ಅಟ್ಲಾಂಟಿಕ್ ಸಾಗರ ಇದೆಯಲ್ಲ, ಇದು ಮೀನುಗಾರಿಕೆಗೆ ಪ್ರಸಿದ್ಧಿ ಪಡೆದಿರುವಂತಹ ಒಂದು ಸಾಗರ. ಅತಿ ಹೆಚ್ಚಾಗಿ ಮೀನುಗಾರಿಕೆ ಎಲ್ಲಿ ನಡೀತಿದೆ ಅಂತ ಕೇಳಿದರೆ, ಯಾವ ಓಷನಲ್ಲಿ ನಡೆಯುತ್ತೆ ಅಂತ ಕೇಳಿದರೆ ಅಟ್ಲಾಂಟಿಕ್. ಅಂಟಾರ್ಟಿಕ್ ಅಂತ ಬಂದಾಗ ಅಟ್ಲಾಂಟಿಕ್ ಓಷನಲ್ಲಿ ನಡೆಯುವಂತಹ ಸಾಗರ ಆಗಿರ್ತದೆ ಸ್ನೇಹಿತರೆ, ನೆನಪಲ್ಲಿಡಬೇಕು. ಇದನ್ನು ಸಹ ಇಂಪಾರ್ಟೆಂಟು. ಅಟ್ಲಾಂಟಿಕ್ ಸಾಗರದಲ್ಲಿ ಮೀನುಗಾರಿಕೆ ಅತಿ ಹೆಚ್ಚಾಗಿ ಜರುಗ್ತಾ ಬರುತ್ತೆ. ಎಕ್ಸಾಮಲ್ಲಿ ತುಂಬ ಬಾರಿ ಪ್ರಶ್ನೆ ಆಗಿದೆ. ಇನ್ನು ಪ್ರಪಂಚದ ಒಂದು 2ನೇ ಅತಿ ದೊಡ್ಡ ಸಾಗರ ಯಾವುದು ಅಂತ ಕೇಳಿದರೆ ಅದು ಸಹ ಅಟ್ಲಾಂಟಿಕ್ ಸಾಗರನೇ ಆಗಿರುತ್ತೆ. ಅತಿ ದೊಡ್ಡ ಸಾಗರ ಅಂತ ಕೇಳಿದರೆ ಅದು ಪೆಸಿಫಿಕ್. ಅತಿ ಆಳವಾದ ಸಾಗರ ಕೇಳಿದರೂ ಸಹ ಪೆಸಿಫಿಕ್ ಆಗಿರುತ್ತೆ. ಇನ್ನು ಅತಿ ಹೆಚ್ಚು ಲವಣಾಂಶವನ್ನು ಹೊಂದಿರುವಂತಹ ಸಾಗರ ಅಂತ ಕೇಳಿದರೆ ಅಟ್ಲಾಂಟಿಕ್ ಸಾಗರನೇ ಆಗಿರುತ್ತೆ. ಇಷ್ಟು ಸಹ ಇವತ್ತಿನ ಬಹುಮುಖ್ಯ ಅಂಶಗಳಾಗಿರ್ತವೆ ಸ್ನೇಹಿತರೆ. ಯಾರಿಗಾದರೂ ನಮ್ಮ ಟೆಲಿಗ್ರಾಮಲ್ಲಿ ಜಾಯ್ನ್ ಆಗಿಲ್ಲ ಅಂದರೆ ಜಾಯ್ನ್ ಆಗಿ. ಪ್ಲಸ್ ಏನಾದರೂ ಒಂದು ಕರೆಂಟ್ ಅಫೇರ್ಸಲ್ಲಿ ಏನಾದರೂ ಚೇಂಜಸ್ ಮಾಡ್ಕೋಬೇಕಂದ್ರೆ ಕಮೆಂಟ್ ಬಾಕ್ಸಲ್ಲಿ ನಮಗೆ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಕೊಡಿ. ನಾನು ಅದರಲ್ಲಿ ಚೇಂಜಸನ್ನು ಮಾಡ್ಕೊಳ್ತಾ ಬರ್ತೀನಿ ಸ್ನೇಹಿತರೆ. ಯಾಕಂದರೆ ಎಕ್ಸಾಮ್ ದೃಷ್ಟಿಯಿಂದ ಯಾವುದು ಇಂಪಾರ್ಟೆಂಟೋ ಅದನ್ನು ಹೇಳ್ತಾ ಇರ್ತೀನಿ. ಬಟ್ ನೆಕ್ಸ್ಟ್ ಏನಾದರೂ ನೀವು ನೆಕ್ಸ್ಟ್ ಲೆವೆಲ್ ಇನ್ನೂ ಬೇರೆ ಥರ ಏನಾದರೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದರೆ ಅದನ್ನು ಸಹ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಕೊಡಿ. ನಾನು ಅದನ್ನು ಅಪ್ಡೇಟ್ ಮಾಡ್ಕೊಳ್ತಾ ನಿಮಗೆ ನೆಕ್ಸ್ಟ್ ಲೆವೆಲಿಗೆ ಅದೇ ರೀತಿಯೇ ತಿಳಿಸ್ಕೊಡ್ತಾ ಬರ್ತೀನಿ ಸ್ನೇಹಿತರೆ. ಇಷ್ಟು ಹೇಳ್ತಾ ಈ ಒಂದು ಕ್ಲಾಸಸನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.